ರೇ, ಅಯ್ಯೋ ದೇವ್ರೆ, ಇದೆಲ್ಲ ಹೇಗಾಯ್ತು ಮಗ? ಅವುಗಳು ಬಂದಿದ್ವಾ? ನನಗೆ ಗೊತ್ತಾಗ್ತಿಲ್ಲ. ನಿನಗೆ ಗೊತ್ತಿಲ್ವಾ? ಹೇಳಕ್ಕೂ ಆಗಲ್ಲ. ರೇ, ನಾವಿವಾಗಲೇ ಹೋಗ್ಬೇಕು. ನನ್ನ ಮಾತು ಕೇಳು. ಸೂರ್ಯ ಮುಳುಗ್ತಾ ಇದ್ದಾನೆ. ಓ ಇಲ್ಲ ಇಲ್ಲ ಇಲ್ಲ, ಏನಾಯ್ತು? ರೋಡ್ ಕ್ಲೋಸ್ ಆಗಿದೆ. ಓ, ಇಲ್ಲಿ ರೋಡ್ ಕೂಡ ಕ್ಲೋಸ್ ಆಗಿದೆ. ಇದು ನಮಗೆ ತುಂಬಾ ಕಷ್ಟ ಆಗುತ್ತೆ. ಆರ್ಮಿ ಯಾವತ್ತೂ ಈ ತರ ರೋಡ್ ಬ್ಲಾಕ್ಸ್ ಅನ್ನು ಮಾಡೋದಿಲ್ಲ. ಇದೆಲ್ಲ ಅವರೇ ಮಾಡಿದ್ದು. ಅವ್ರು ಬರೋಕ್ಕೂ ಮುಂಚೆ ಇಲ್ಲಿ ಯಾವ ಗುಜರಿ ಗಾಡಿನೂ ಇರಲಿಲ್ಲ. ನನಗೆ ಗೊತ್ತಿತ್ತು ನಾವು ಸಿಟಿಗೆ ಬರಲೇಬಾರ್ದಾಗಿತ್ತು ಅಂತ. ನಾನು ಹೇಳಿದ್ನಲ್ವಾ, ನಾವೆಲ್ಲರೂ ಸಿಟಿಗೆ ಬಂದು ತುಂಬಾನೇ ದೊಡ್ಡ ತಪ್ಪು ಮಾಡಿದೀವಿ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಅವನ್ ಪಾಡಿಗೆ ಬಿಡು ಎರಿಕ್. ನಾವೆಲ್ಲರೂ 15 ನಿಮಿಷದಲ್ಲಿ ಸಾಯ್ತೀವಿ ಈ ಇಡಿಯಿಂದ. ಯಾಕಂದ್ರೆ ಇವನಲ್ಲಿ ಸತ್ತವರಲ್ಲಿ ಇವ್ನ ಹೆಂಡತಿ ಮಕ್ಕಳನ್ನ ಹುಡ್ಕಕ್ ಹೋಗಿದ್ದ ಅಲ್ಲಿ. ಎರಿಕ್, ಅವನೊಬ್ಬನ್ನೇ ಬಿಟ್ಬಿಡು ಆಯ್ತಾ? ಅವನ ಕುಟುಂಬದ ಜೊತೆ ಏನಾಗಿತ್ತಲ್ವಾ, ಅದು ಇವನ್ಗೂ ಆಗ್ಬೇಕಾಗಿತ್ತು. ನಾನು ಈಗಷ್ಟೇ ಒಬ್ಬ ನೋಡ್ದೆ. ಎಲ್ಲಿ? ಅವನು ಹಿಂದೆ ಹೋದ, ನೀನು ಓಡಿಸ್ತಾನೆ ಇರೋ. ಅವ್ರೀಗ ಆಚೆ ಹೇಗ್ ಬರಕ್ಕಾಗುತ್ತೆ? ಇನ್ನು ಕತ್ಲು ಕೂಡ ಆಗಿಲ್ಲ. ದೊಡ್ಡ ದೊಡ್ಡ ಮೋಡಗಳ ನೆರಳಿದೆ. ಅವರು ಈಸಿಯಾಗಿ ಹೊರಗಡೆ ಬರಬಹುದು. ಯಾವ ಕಡೆ ಹೋಗ್ಲಿ? ಬಿಸಿಲಿರುವಂತ ದಾರಿ ಕಡೆ ನಡಿ, ಆ ಕಡೆಗೆ. ಓಕೆ. ಓಡಿಸ್ತಾನೆ ಇರೋ. ಎಲ್ಲಿವರೆಗೂ ದಾರಿ ಸಿಗಲ್ವೋ ಅಲ್ಲಿವರೆಗೂ ಓಡಿಸ್ತಾ ಇರೋ. ಅಯ್ಯೋ ದೇವ್ರೆ, ನೀನ್ ಹೇಳಿದ್ ಕರೆಕ್ಟು. ಅಲ್ಲಿಬ್ರು ಹೋಗ್ತಾ ಇರೋದ ನೋಡ್ದೆ. ನೀನ್ ತಯಾರಾಗೋದು ಒಳ್ಳೇದು ಅನ್ಸುತ್ತೆ. ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ನಿಲ್ಸು. ಮೊದಲು ದಾರಿನ ಚೆಕ್ ಮಾಡ್ಕೋ. ನಿನಗೇನ್ ಅನ್ಸುತ್ತೆ? ರೋಡ್ ಕ್ಲಿಯರ್ ಆಗಿದೆ. ಸರಿ, ಗಾಡಿ ಸ್ಟಾರ್ಟ್ ಮಾಡು. ಆದಷ್ಟು ಬೇಗ ನಾವು ಹೋಗ್ಬೇಕು, ಕತ್ಲಾಗ್ತಾ ಇದೆ. ಈಗ ಯಾವ ಕಡೆ? ದಯವಿಟ್ಟು ಅದ್ರ ಕೆಳಗಡೆ ಮಾತ್ರ ಹೋಗ್ಬೇಡ. ಅದ್ರ ಕೆಳಗೆ ಹೋಗ್ಬೇಡ. ಅಲ್ಲಿ ಹಿಂದೆ ಏನಾಗ್ತಾ ಇದೆ? ನನ್ಗಿಲ್ಲಿ ಏನು ಗೊತ್ತಾಗ್ತಿಲ್ಲ. ಇಲ್ಲಿ ತುಂಬಾನೇ ಬೆಳಕಾಗಿದೆ. ಬೆಲಿ ನೋಡ್, ಮುಂದೆ ಬೆಲಿ. ಎದುರುಗಡೆ ಬರ್ಬೇಡ. ನೀನು ಅಷ್ಟೇ ಕಾಲೋಸ್. ಸರಿ, ಮುಂದೇನು? ಅಯ್ಯೋ ದೇವ್ರೆ, ನಮ್ ಟೈಮ್ ಸರಿ ಇಲ್ಲ. ಏನ್ ಹೇಳ್ತಿದ್ಯಾ? ಅವಿಲ್ಲೇ ಬರ್ತಿದ್ದಾವೆ. ನಿನಗೇನನ್ಸುತ್ತೆ? ನಾನಿಬ್ರು ನೋಡ್ದೆ, ಇಲ್ಲೇ ಇದ್ರು. ನಾವೆಲ್ಲರೂ ಇಲ್ಲಿಂದ ಬೇಗ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಸಾಯ್ಬೇಕಾಗತ್ತೆ. ನಡೀರಿ ಬೇಗ. ಸರಿ, ಹಾಗಾದ್ರೆ ಹೊರಡೋಣ. ಇಲ್ಲ 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 ಇಲ್ಲ. ನೋಡ್ಲಿಲ್ವ ನೀನು? ನಾವು ಸಿಟಿಯಿಂದ ಆಚೆ ಹೋಗೋದಾರಿ ಹಿಂದೆನೆ ಹೋಯ್ತು. ಈಗಿನ ಗಾಡಿ ಹಿಂದೆ ತಿರುಗಿಸ್ಬೇಕಾ ಹೇಳು? ಬೇಡ 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 ಬೇಡ, ನಾವು ಸಿಟಿಯಿಂದ ಆಚೆನೆ ಹೋಗ್ತಾ ಇದ್ದೀವಿ. ನಡಿ.
ಇಷ್ಟೊತ್ತಲ್ಲಿ ಈ ಹೈವೇ ಖಂಡಿತವಾಗ್ಲೂ ಸೇಫ್ ಅಲ್ಲ. ಬೇರೆ ಯಾವ್ದಾದ್ರೂ ದಾರಿ ಇದೆಯಾ ಈಗ? ಅಡ್ಡ ದಾರಿಲಿ ಹೋಗ್ಬೇಕು ಅಷ್ಟೇ. ಆದ್ರೆ ನನಗೆ ಆ ದಾರಿಲಿ ಮತ್ತೆ ಹೋಗಕ್ಕೆ ಇಷ್ಟ ಇಲ್ಲ. ಅದು ಇಷ್ಟು ರಾತ್ರಿಲಿ ಚಾನ್ಸೇ ಇಲ್ಲ. ಹಿಂದೆ ನೀವಿಬ್ರು ಎಚ್ಚರವಾಗಿದ್ದೀರ ತಾನೆ? ಎಚ್ಚರವಾಗೇ ಇದ್ದೀವಿ. ಎಚ್ಚರವಾಗಿರೋದು ಅಂದ್ರೆ ಕಣ್ಬಿಟ್ಟು ಮತ್ತೆ ನೋಡ್ತಾ ಇರೋದು. ಹುಡುಕ್ಬೇಕಾದ್ರೆ ಇರ್ತೀವಲ್ಲ ಆ ಥರನಾ? ಇಲ್ಲೆಲ್ಲ ಸರಿಯಾಗೇ ಇದೆ ಚೀಫ್. ನಾವಿಲ್ಲಿ ಸೇಫೇ ಇದ್ದೀವಿ. ಅವರು ಸಿಟಿ ಮತ್ತು ಟೌನಲ್ಲಿ ತುಂಬಿಕೊಂಡಿದ್ದಾರೆ. ಇದು ಸತ್ಯ ಅಲ್ಲ. ನಾನು ನಿನಗೆ ಹೇಳಿದ್ನಲ್ವಾ, ನಾನು ಯಾವ ಫಾರ್ಮಿಂದ ಬಂದಿದ್ದೀನೋ ಅಲ್ಲಿ ನಮ್ಮನ್ನು ಹಸುಗಳಿಡೋ ಪಂಜರದಲ್ಲಿ ಇಡ್ತಾ ಇದ್ರು. ಹಸುಗಳನ್ನ ಪಂಜರದಲ್ಲಿ ಇಡೋದಿಲ್ಲ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿದ್ಯಲ್ವಾ? ಅಲ್ಲಿರೋರು ಎಲ್ಲರನ್ನೂ ಪ್ರಾಣಿಗಳ ಥರ ಕಟ್ಟ ಹಾಕ್ತಿದ್ರು. ಓ ಅಸ್ತಬಲ್, ಏನು ಹೇಳಬೇಕು ಅಂತಿದ್ದೆ ಅದನ್ನು ನೇರವಾಗಿ ಹೇಳು. ನಮಗೆ ಬರೀ ಊಟ ನೀರು ಕೊಡ್ತಾಯಿದ್ರು. ನಮ್ಮ ಬ್ರೀಡಿಂಗ್ ಮಾಡ್ತಾಯಿದ್ರು ಅಂತ ನನಗನ್ಸುತ್ತೆ. ಅವರು ಗರ್ಭಿಣಿ ಹೆಂಗಸರನ್ನ ಹಿಡಿಯೋಕ್ಕೋಸ್ಕರ ಅವ್ರಿಗೋಸ್ಕರ ಕಾಯ್ತಾಯಿದ್ರು. ಮತ್ತು ಅವಕಾಶ ಸಿಕ್ಕಿದ ತಕ್ಷಣ ಪರಿಸ್ಥಿತಿ ಹೇಗಿತ್ತಂದರೆ ಪ್ರತಿ ರಾತ್ರಿ ಯಾರೋ ಒಬ್ಬರು ಕಾಣೆ ಆಗ್ತಾಯಿದ್ರು. ಏನಾಗ್ತಿತ್ತೋ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಜನ ಇದ್ರು ಅಲ್ಲಿ? ಸುಮಾರು 30-40 ಜನ. ಅಲ್ಲಿ ಯಾರೋ ಒಬ್ಬರಿಗೆ ಹಸುವಾಗಿದ್ದರಿಂದ ನಾನು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯ ಆಯಿತು. ಅಲ್ಲಿ ಬೇರೆ ಗಾರ್ಡ್ಸ್ ಬಿಟ್ಟಿದ್ರು. 24 ಗಂಟೆನೂ ಕಾಯ್ತಾ ಇದ್ರು ಅವರು. ಅದರಲ್ಲಿ ಒಬ್ಬ ನನ್ನ ಹತ್ರ ಬಂದು ನನ್ನ ಪಕ್ಕ ಇದ್ದವನ್ನ ಎತ್ತಾಕೊಂಡು ಹೋದ. ಅವನು ಬಾಗಿಲನ್ನ ಹಾಗೆ ಬಿಟ್ಟಿದ್ದ. ಮತ್ತು ನಾನು ಅಲ್ಲಿಂದ ಓಡಿದೆ. ಅವ್ರು ನನ್ನ ಹಿಡಿಯೋಷ್ಟರಲ್ಲಿ ಆಗಲೇ ಬೆಳಗ್ಗೆ ಆಗೋಗಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಅದು ನನಗೆ ಗೊತ್ತಿಲ್ಲ. ಮಕ್ಕಳು ಮಾಡೋದಕ್ಕೆ ಅವರೊಬ್ಬರೇ ಬರ್ತಿದ್ರು ಅನ್ಸುತ್ತೆ. ತುಂಬ ಚೆನ್ನಾಗಿ ಗೊತ್ತದ್ರ ಬಗ್ಗೆ. ಸ್ವಲ್ಪ ದಿನ ಬಾಯಿ ಮುಚ್ತೀಯಾ? ನಾನು ನನ್ನ ಬ್ರದರ್ನ ಅಲ್ಲೇ ಬಿಟ್ಟೆ. ಶೆಟ್, ಅಲ್ಲೇನೋ ಇದೆ. ಏನು ಗೊತ್ತಾಗ್ತಿಲ್ಲ. ಇದು ಬೈಕ್ ಇರ್ಬೋದು, ಇಲ್ಲ ಕಾರ್ನ ಒಂದು ಹೆಡ್ಲೈಟ್ ಹೊಡೆದಿರ್ಬೋದು. ಮುಂದಿನ ಎಕ್ಸಿಟ್ವರೆಗೂ ಕರ್ಕೊಂಡು ಹೋಗು. ಹಾ ಸರಿ ಆಯ್ತು. ನಾವು ನಮ್ಮ ಬ್ಯಾಕ್ ಲೈಟ್ಸನ್ನು ಆಫ್ ಮಾಡಬೇಕು. ಒಳ್ಳೆ ಐಡಿಯಾ, ಹಾಗೆ ಮಾಡೋಣ. ಹಾ, ಮೊದಲು ಮಾಡು. ನನ್ಗಾಗಲ್ಲ, ನೀನೇ ಮಾಡು. ನೀನ್ ಮಾಡ್ಬೋದಲ್ವಾ? ನಾನು ನಿನ್ನ ಹಿಡ್ಕೊಳ್ತೀನಿ. ನಾನು ನಿನ್ನ ಹಿಡ್ಕೋಬಹುದು. ನಿನ್ಗಿಂತ ಭಾರ ಇದ್ದೀನಿ. ನಿನಗಿಂತ ಶಕ್ತಿ ಇದೆ. ಒಂದ್ ವೇಳೆ ನಿಮ್ಮಿಬ್ರಲ್ಲಿ ಯಾರಾದ್ರೂ ಈ ಕೆಲಸನ ಮಾಡೋ ಹಾಗಿದ್ರೆ ಎಕ್ಸಿಟ್ಗಿಂತ ಮುಂಚೆ ಮಾಡಿ, ಮತ್ತೆ ಬೇಗ ಮಾಡಿ. ನನಗೆ ಹಿಂದೆ ಡೋರನ್ನ ತೆಗಿಬೇಕಿದೆ. ನಾನು ಹೇಳಿದ ಅರ್ಥ ಆಯ್ತಾ? ಎಸ್ ಸರ್. ನೀನೇ ಮಾಡು. ನೀನ್ ಮಾಡು. ಏನ್ ಮಾಡ್ತಿದ್ಯಾ ನೀನು? ನನ್ನ ಬೆಲ್ಟನ್ನ ಗಟ್ಟಿಯಾಗಿ ಹಿಡ್ಕೋ, ನಾನು ಡೋರನ್ನು ಓಪನ್ ಮಾಡ್ತೀನಿ. ಒಳ್ಳೆ ಐಡಿಯಾ. ಗಟ್ಟಿಯಾಗಿ ಹಿಡ್ಕೋ. ಓ ನೋ, ಇವನ್ ಯಾರೋ ಜೋಂಬಿ ಅಲ್ಲ ಅನ್ಸುತ್ತೆ. ಯಾರೋ ಫಾಲೋ ಮಾಡ್ತಿದ್ದಾರೆ. ಅವಳಿಗೆ ಬೇರೆ ಕಡೆ ಹೋಗೋದಕ್ಕೆ ಹೇಳು. ಏನೋ? ಅವಳಿಗೆ ಗಾಡಿನ ಆಫ್ ಮಾಡೋದಕ್ಕೆ ಹೇಳು, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಕ್ಕೆ ಹೇಳು. ಬೈಕಲ್ಲಿ ಬರ್ತಾ ಇದ್ದಾಳೆ. ಅವ್ರು ಬೇಕು ಅಂತ ಫಾಲೋ ಮಾಡಿಸ್ತಾ ಇರ್ತಾರೆ. ಮತ್ತೆ ನೀನು ಡೋರನ್ನ ಕ್ಲೋಸ್ ಮಾಡು. ಅವ್ರು ಬರೋದಕ್ಕಿಂತ ಮುಂಚೆ ನೀನು ಡೋರ್ ಕ್ಲೋಸ್ ಮಾಡು ಅಂದೆ. ಅವ್ನು ಹೇಳಿದ್ ಕೇಳಿಸ್ಕೊಂಡ್ಯಾ? ಗಾಡಿನ ಬಿಟ್ಟು ವ್ಯಾನ್ ಒಳಗ್ ಬಾ. ಮೊದಲು ನೀವು ಗಾಡಿ ನಿಲ್ಸಿ. ಗಾಡಿ ನಿಲ್ಸ್ಬೇಕಂತೆ. ಆಗಲ್ಲ. ನೋಡಿ, 1 ನಿಮಿಷ ಇರಿ. ನಿಮ್ ಕೈನ ಕೊಡಿ. ಜಂಪ್ ಮಾಡಕ್ಕಾಗತ್ತಾ? ಕೈ ಕೊಡಿ. ಇಲ್ಲ, ಖಂಡಿತ ಇಲ್ಲ. ಇವ್ನು ನನ್ನ ಹಿಡ್ಕೋತಾನೆ, ನಾನು ನಿನ್ನ ಹಿಡ್ಕೋತೀನಿ. ಸರಿ, ನಾನು 3 ಎಣಿಸ್ತೀನಿ ಅಷ್ಟರಲ್ಲಿ. 1, ನಾವು ಎಕ್ಸಿಟ್ ಪಾಯಿಂಟ್ ಹತ್ರ ಇದ್ದೀವಿ. ಇದು ನಿಂದ? ಥ್ಯಾಂಕ್ಸ್. ಅವರಿನ್ನೂ ನಮ್ಮ ಹಿಂದೆನೆ ಬರ್ತಾ ಇದ್ದಾರೆ. ನನ್ಗೇನು ಕಾಣಿಸ್ತಾ ಇಲ್ಲ.
ನನ್ಗನ್ನಿಸ್ತಾ ಇದೆ ಇವಾಗ ಅಲ್ಲಿ ಯಾರು ಇಲ್ಲ ಅಂತ. ಇಲ್ಲ, ಇವ್ರುಗಳು ಬ್ಯಾರಿಯಿಂದಾನೇ ನಮ್ಮನ್ನ ಹಿಂಬಾಲಿಸ್ತಿದ್ದಾರೆ. ನೀನ್ ಅಲ್ಲೇನ್ ಮಾಡ್ತಿದ್ದೆ? ಅವ್ರನ್ನ ಟೊರೊಂಟೊ ಇಂದ ಇಲ್ಲಿಗೆ ಕಳ್ಸಿದ್ದಾರೆ. ಅವ್ರನ್ನ ಇಲ್ಲಿಗೆ ಸ್ವಲ್ಪ ಜನರನ್ನ ಸಾಯಿಸೋಕೆ ಅಂತ ಕಳ್ಸಿದ್ದಾರೆ. ನೀನಲ್ಲಿ ಬೈಕಲ್ಲಿ ಏನ್ ಮಾಡ್ತಿದ್ದೆ? ನಿನಗೆ ಗೊತ್ತಿದೆ ಅಲ್ವಾ ಅವ್ರು ಹೇಗೆ ಆಪರೇಟ್ ಮಾಡ್ತಾರೆ ಅಂತ. ಅವ್ರು ನಮ್ಮ ಹತ್ರ ಬರಬಾರ್ದು, ಡೋರ್ ಕ್ಲೋಸ್ ಮಾಡು ಅಂತ ನಿನ್ಗಾಗ್ಲೇ ಹೇಳ್ದೆ. ಯಾವತ್ತಾದ್ರೂ ನೀನ್ ದೊಡ್ಡ ಸಿಟಿಗೆ ಹೋಗಿದ್ಯಾ? ನಾವು ಅಲ್ಲಿಂದಾನೆ ಬರ್ತಿದೀವಿ. ಆ ಬ್ಯಾರಿಯರ್ಸ್ ಹತ್ರ ಹೋಗೋಕಾಗಿದ್ಯಾ? ಹಾ, ಅದಕ್ಕೆ ನಾನ್ ಬೈಕ್ ಮೇಲೆ ಇದ್ದಿದ್ದು. ಗಾಡಿ ಸ್ಪೀಡಾಗಿ ಓಡಿಸು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓಡಿಸು. ಯಾಕೆ? ಯಾಕೆ ಅಂದ್ರೆ ಇಲ್ಲೇ ಎಲ್ಲರೂ ಸಾಯ್ಬೇಕಾಗತ್ತೆ. ನಾನು ಹೇಳಿಲ್ವಾ ಬೇಗ ಓಡಿಸು ಅಂತ? ಇದಕ್ಕೂ ಫಾಸ್ಟ್ ಆಗಲ್ಲ. ನೀನ್ ಇದರಿಂದ ಅವ್ರನ್ನ ಸಾಯಿಸೋಕ್ ಆಗೋದಿಲ್ಲ. ನಾನು ಅವುಗಳನ್ನ ಸಾಯಿಸ್ತಾ ಇಲ್ಲ, ನಾನು ಡ್ರೈವರ್ನ ಡಿಸ್ಟರ್ಬ್ ಮಾಡ್ತಿದ್ದೀನಿ. ನನ್ಗನ್ಸುತ್ತೆ ನೀನ್ ಮಾಡ್ದೆ ಅಂತ. ಬಾಗಿಲ್ನ ಮುಚ್ಚಿ. ಅವ್ರು ಈಗಲೂ ನಮ್ಮ ಹಿಂದೆನೆ ಬರ್ತಾರಾ? ಈ ಗಾಡಿ ಕಷ್ಟಪಟ್ಟ ಮೇಲೆ ಸಿಕ್ಕಿರೋದು. ಅವುಗಳಿಗೆ ಇನ್ನೊಂದು ಗಾಡಿ ಸಿಗೋವರೆಗೂ ನಾವು ಆರಾಮಾಗಿರ್ಬೋದು. ಯಾಕೆ ನಿನ್ಗೆ ಅವ್ರು ಸತ್ತಿದ್ದಾರೆ ಅಂತ ಅನ್ಸ್ತಿಲ್ವಾ? ಅಂದ್ರೆ ಅವ್ರ ಗಾಡಿ ಬ್ಲಾಸ್ಟ್ ನನ್ ಆಯ್ತಲ್ವಾ? ಪ್ರಕಾರ ಅವ್ರಿಗೆ ಸ್ವಲ್ಪನೂ ಏಟ್ ಆಗಿರೋದಿಲ್ಲ. ಅವ್ರ ಗಾಡಿ ಏನು ಬ್ಲಾಸ್ಟ್ ಆಗಿಲ್ಲ, ಅವ್ರು ಸತ್ತಿಲ್ಲ. ಒಳ್ಳೇದಾಯ್ತು. ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ವಿಕಿ. ನಾನು ಕಾರ್ಲೋಸ್, ಅವನ್ ರೇ, ಅವನ್ ಎರಿಕ್. ಡ್ರೈವ್ ಮಾಡ್ತಾ ಇದ್ದೋಳು ಬೆಲ್ಲಿ. ಮತ್ತಿವಾಗ ಗ್ಯಾಸ್ ತರಕ್ ಹೋದ್ನಲ್ಲ ಅವನೇ ಮಿಚೈಲ್. ಸಾರಿ, ನಿನ್ ಬೈಕ್ ಹಾಳಾಯ್ತು. ಗಾಡಿ ನಿಲ್ಸಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಇಲ್ಲ, ಥ್ಯಾಂಕ್ ಯು ನನ್ನ ಒಳಗ್ ಬಿಟ್ಟಿದ್ದಕ್ಕೆ. ಬೈಕಲ್ಲಿ ಸ್ವಲ್ಪ ದೂರ ಹೋಗೋಷ್ಟು ಮಾತ್ರ ಫ್ಯೂಯಲ್ ಇತ್ತು, ಆದ್ರೆ ಇಷ್ಟೊತ್ತಿಗೆ ನನ್ನ ಕತೆನೇ ಮುಗ್ದಿರ್ತಿತ್ತು. ಯಾಕಂದ್ರೆ ನಾನು ಬ್ಯಾರಿಯಿಂದ ಹೊರಟಾಗ್ಲೇ ಅದು ಹಾಫ್ ಟ್ಯಾಂಕ್ ಇತ್ತು. ಪರಿಸ್ಥಿತಿನ ತುಂಬಾ ಚೆನ್ನಾಗೇ ನಿಭಾಯಿಸ್ತೀಯಾ? ಹಾ, ಒಂದ್ ಸಣ್ಣ ಗನ್ನಿಂದ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಅದ್ ಸಾಕು. ಆದ್ರೆ ಅದನ್ನ ಯೂಸ್ ಮಾಡಿ ನಾನು ಹೈವೇ ಮೇಲಿರೋ ಟ್ರಕ್ ಟೈರ್ನ ಹೊಡಿಯೋಕ್ಕಾಗಲ್ಲ. ಮತ್ತೆ ಈ ಹೈವೇ ಎಲ್ಲಿಗೆ ಹೋಗುತ್ತೆ? ನಮ್ಮಪ್ಪನ ಹತ್ರ ಒಂದಿತ್ತು. ನಿಮ್ ತಂದೆ ಹತ್ರ ಇತ್ತಾ? ನನ್ನ ಹೆಂಡತಿ ಹತ್ರನೂ ಇತ್ತು, ಮಗಳ ಹತ್ರನೂ ಕೂಡ. ಇದೇ ಕಾರಣಕ್ಕೆ ನಾವೆಲ್ಲರೂ ಟೊರೆಂಟೋದಲ್ಲಿದ್ವಿ. ಮೊದಲು ಲಂಡನ್ನಲ್ಲಿ ಬೆಲ್ಲಿ ಮತ್ತು ನನ್ನ ಫ್ಯಾಮಿಲಿನೆಲ್ಲ ತುಂಬಾ ಹುಡುಕ್ತಾ ಇದ್ರು. ಆದರೆ ಪ್ರಯೋಜನ ಆಗಲಿಲ್ಲ. ಸಿಟಿನ ಕೊನೆ ಬಾರಿ ಉಳಿಸಿದ್ವಿ. ಇವಾಗ ನಾವು ನಾರ್ತ್ ಕಡೆ ಹೋಗ್ತಾ ಇದ್ದೀವಿ. ನಾವು ತುಂಬ ಜನಗಳ ಹತ್ರ ಹೋಗಲಿಲ್ಲ, ಯಾಕಂದರೆ ನಮ್ಗೆ ಯಾರೂ ಗೊತ್ತಿರಲಿಲ್ಲ. ನಮ್ಮೋರು ಅಂತ ಯಾರೂ ಬದುಕೇ ಇಲ್ಲ. ಕೊನೆ ವಿಚಾರ ಗೊತ್ತಾಗಿದ್ದೇನೆಂದ್ರೆ, ಉಳಿದಿರೋ ಜನರೆಲ್ಲ ಯಾವುದೋ ವೆಸ್ಟ್ ಕ್ಯಾಂಪಿಗೆ ಹೋದ್ರು. ಅವ್ರಿಗಲ್ಲಿಲ್ವಾ? ನಂಗನ್ಸತ್ತೆ ಇಲ್ಲ. ನಮ್ಮಪ್ಪನ ಹತ್ರ ಕಿನ್ಗಾರ್ಡನ್ ಹತ್ರ ಒಂದ್ ಜಾಗ ಇತ್ತು. ನಾನೀಗ ಅಲ್ಗೆ ಹೋಗ್ತಿದ್ದೀನಿ. ಕಿಂಗ್ ಕಾರ್ಡಿಯನ್ನ ನನ್ನ ಮತ್ತೆ ರೆಮೆಂಡ ಹತ್ರ ಒಂದು ಬೋಟ್ ಕ್ಯಾಂಪ್ ಇತ್ತು. ಗ್ರ್ಯಾಂಡ್ ಬ್ಯಾನ್ ಹತ್ರ ಹೋದ ಬೇಸಿಗೆನಲ್ಲಿ ತಗೊಂಡಿತ್ತು. ಯಾವಾಗ ಫೋನ್ ಲೈನ್ಸ್ ಎಲ್ಲ ಕಟ್ ಆಗೋಯ್ತೋ ಮತ್ತೆ ಪರಿಸ್ಥಿತಿನೂ ಗಂಭೀರ ಆಯಿತೋ, ನಾನು ಅಲ್ಲಿಗೆ ಹೋದೆ. ಅವಳನ್ನ ಅಲ್ಲಿಂದ ಕ್ಯಾಂಪಿಗೆ ಕರ್ಕೊಂಡೋದ್ರು.
ಸರಿ ಆಯ್ತೇಳು. ಬೇರಿಂಗಲ್ಲಿ ಏನು ಮಾಡ್ತಾ ಇದ್ದೆ? ಸೇಡ್ ತೀರಿಸ್ಕೊತಿದ್ದೆ ಯಾರಿಗೂ ನೋವಾಗ್ತಿರೋ ಹಾಗೆ. ನೀವ್ ನಾರ್ತಿಗೆ ಯಾಕೆ ಹೊರಟ್ರಿ? ಅಲ್ಲಿ ಜನರು ಕಮ್ಮಿ, ಹಾಗೆ ತುಂಬ ಚಳಿ. ಮಿಚಲ್ ಪ್ರಕಾರ ನಾವೇನಾದರೂ ಚಳಿರೋ ಜಾಗಕ್ಕೆ ಹೋದರೆ ಆಗ ಅವರು ನಮ್ಮನ್ನೇನೂ ಮಾಡೋಕ್ಕಾಗಲ್ಲ. ಮತ್ತಿಲ್ಲಿ ತಿನ್ನಕ್ಕೂ ಏನೂ ಇಲ್ಲ. ಹಾ, ನಿಮ್ಮನ್ ಬಿಟ್ಟು. ನಾನು ತಮಾಷೆ ಮಾಡ್ತಾರ, ನಂಗೆ ನಿಜವಲ್ಲೂ ಅನಿಸ್ತು ಅವರು ಇಷ್ಟು ದೂರ ನಮ್ಮ ಹಿಂದೆ ಬರಲ್ಲ ಅಂತ. ಯಾಕಂದರೆ ಅವರು ನಮ್ಮನ್ನು ಇಷ್ಟು ದೂರ ಹಿಂಬಾಲಿಸಿದ್ರೆ ಅವ್ರಿಗೆ ಹಸುವಾಗುತ್ತೆ. ಅದಕ್ಕೆ ನಾವು ಯಾರೂ ಇಲ್ದಿರೋ ಜಾಗಕ್ಕೆ ಹೋಗಬೇಕು. ಮತ್ತೆ ನೀವೆಲ್ಲ ಏನ್ ಮಾಡ್ತೀರಾ ಅಲ್ಲಿ? ಇನ್ನೂ ಯೋಚನೆ ಮಾಡಿಲ್ಲ. ಮೀನ್ನ ಹಿಡ್ತೀನಣ್ಣ. ಮತ್ತೆ ನಿನ್ಗನ್ಸುತ್ತ ಅವ್ರು ಫಿಶ್ ಸಾಯಿಸೋಕ್ಕಾಗಲ್ಲ ಅಂತ? ಅವ್ರು ಟ್ರಕ್ ಓಡಿಸ್ಬೋದು ಅಂದ್ರೆ ಫಿಶ್ ಯಾಕೆ ಸಾಯಿಸೋದಿಲ್ಲ? ಅವರು ಟಿವಿ ಮತ್ತೆ ರೇಡಿಯೋ ಕಂಟ್ರೋಲ್ ಮಾಡ್ತಿದ್ದಾರೆ. ಮತ್ತೆ ಅವರು ಫಿಶ್ನ ಸಾಯಿಸೋಕ್ಕಾಗಲ್ವಾ? ನೀನ್ ಅದನ್ನೂ ನೋಡಿದ್ಯಾ? ಹಾ, ಅವರು ಅದನ್ನು ಆಫ್ ಮಾಡಿದ್ರು, ಯಾಕಂದ್ರೆ ಕರೆಂಟ್ ಇರ್ಲಿಲ್ಲ. ನನ್ನ ಮಾತಿನ ಅರ್ಥ ಏನಂದ್ರೆ ನಮ್ಮ ಕೈಲಿ ಆಗ್ದಿರೋದನ್ನ ಅವ್ರು ಮಾಡ್ಬೋದು. ಅವ್ರು ಯಾರೋ ಗನ್ ಯೂಸ್ ಮಾಡೋದನ್ನ ನಾನು ನೋಡಿಲ್ಲ. ಮಿಚಲ್ ನೋಡಿದ್ದ ಅಂತ ಹೇಳಿದ್ದ ಅಲ್ವಾ? ಹಾಂ, ಮಿಚಲ್ ಹೇಳಿದ್ ಏನಂದ್ರೆ ಅವರು ಟ್ಯಾಂಕ್ ಓಡಿಸೋದನ್ನ ನೋಡಿದ್ನಂತೆ. ಟ್ಯಾಂಕ್ ತಗೊಂಡು ಹೋಗಿ ಸಿಟಿಲಿ ದಾಳಿ ಮಾಡಿದ್ರಂತೆ. ಅದಾದ್ಮೇಲೆ ಅಲ್ಲಿ ಅರ್ಧ ಗಂಟೆಲಿ ಮಳೆ ಬಂದು ಎಲ್ಲರೂ ಓಡ್ ಹೋದ್ರು. ಇದನ್ನ ನಂಬಕ್ಕಾಗಲ್ಲ. ಅವರು ಮಳೆಗೆ ಹೆದರಲ್ಲ ಅಂದ್ರೆ ಅವತ್ತು ಅವ್ರು ಓಡೋಗೋ ಅವಶ್ಯಕತೆ ಆದ್ರೂ ಏನಿತ್ತು? ಅವರು ಟ್ಯಾಂಕ್ ಆಪರೇಟ್ ಮಾಡ್ತಾರೆ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಕೂಡ ಆಪರೇಟ್ ಮಾಡ್ತಾರೆ. ಇಲ್ಲಿವರೆಗೂ ಯಾಕೆ ಆಪರೇಟ್ ಮಾಡಿಲ್ಲ? ಅವ್ರು ನಮ್ಮನ್ನ ಯಾಕೆ ಸಾಯಿಸ್ತಾರೆ? ಅವ್ರ ಊಟನ ಯಾಕೆ ಹಾಳು ಮಾಡ್ಕೋತಾರೆ? ಹಾ, ಅವ್ರಿಗೆ ಊಟ ಜಾಸ್ತಿನೇ ಇತ್ತು ಅನ್ಸುತ್ತೆ, ಅದಕ್ಕೆ. ಅದು ಬೇರೆನೇ ವಿಷಯ. ನಾನು ಹೇಳೋದೇನಂದ್ರೆ ನಾನು ಯಾವತ್ತೂ ಅವ್ರ ಕೈಲಿ ಗನ್ನ ನೋಡಿಲ್ಲ. ಬರೀ ಬೇಸ್ಬಾಲ್ ಬ್ಯಾಟ್ಸ್ನ ನೋಡಿದೆ. ಅದ್ ಹಾಗಿರೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವರೇ ಅದನ್ನ ಮಾಡ್ಬಾರ್ದು ಅಂತ ಅನ್ಕೊಂಡಿರ್ಬಹುದು. ಯಾಕೆ? ನಿನ್ ರಕ್ತ ವೇಸ್ಟ್ ಆಗೋದ್ ಬೇಡ ಅಂತ. ಎಲ್ಲಿಗೆ ಹೋಗ್ತಿದೀವಿ ಗೊತ್ತಿದ್ಯಾ? ನಾರ್ತ್ಗೆ ಹೋಗಿ ನೀವೆಲ್ರೂ ಚಳಿಲಿ ಸತ್ ಹೋಗ್ತೀರಾ ಅಂತ ಯಾವ ಜಾಗನೂ ಉಳ್ದಿಲ್ಲ. ನೀವ್ ಹೋದ್ರೆ ಅವ್ರು ನಿಮ್ಮನ್ನ ಹಿಂಬಾಲಿಸ್ದೇ ಇರೋದಕ್ಕೆ. ನಾವೆಲ್ರೂ ನಮ್ಮಪ್ಪನ್ ಮನೆಗೆ ಹೋಗ್ಬೋದು. ಆ ಜಾಗ ದೂರನೂ ಇದೆ, ಮತ್ತೆ ಅಲ್ಲಿಗೆ ಹೋದ್ರೆ ತುಂಬಾ ಹೆಲ್ಪ್ ಆಗತ್ತೆ. ನಾವು ಈ ಗ್ಯಾಸ್ ಸ್ಟೇಷನ್ನಿಂದ ಆದಷ್ಟು ಬೇಗ ಹೊರಡ್ಬೇಕು. ಈಗಾಗಲೇ ನಮ್ಮ ವಾಸನೆ ಇಲ್ಲೆಲ್ಲ ಹರಡಿದೆ. ಸೊ ಕಿಂಕಾಡನ್ಗ ಅವ್ರ ತಂದೆ ಇದ್ದಿದ್ದು ಅಲ್ಲೇನೆ. ಅದು ಕೂಡ ನಾರ್ತಲ್ಲಿದೆ. ಅಲ್ಲಿಗೆ ಹೋಗೋದೇ ಒಳ್ಳೇದು. ನಾನು ನಿನ್ನ ಯಾವುದೋ ಹೋಟೆಲ್ಗೋ ಫಾರ್ಮ್ ಹೌಸ್ಗೋ ಕರ್ಕೊಂಡು ಹೋಗ್ತಿಲ್ಲ. ನಿನಗೆ ಬೇಕು ಅಂದ್ರೆ ನಾನು ಬೆಳಗ್ಗೆ ನಿನ್ನ ಇಳಿಸ್ತೀನಿ, ಆಮೇಲೆ ನಾವು ಮುಂದೆ ಹೋಗ್ತೀವಿ. ನಾನೆಲ್ಲಿ ಹೇಳ್ದೆ ಅಲ್ಲಿ ಫಾರ್ಮ್ ಹೌಸ್ ಇದೆ ಅಂತ? ನಾವ್ ಬಂದಾಯ್ತು. ನೀನ್ ಹೇಳಿದ್ದೆ ಇದು ಫಾರ್ಮ್ ಹೌಸ್ ಅಲ್ಲ ಅಂತ? ಇದ್ ಫಾರ್ಮ್ ಹೌಸ್ ಅಲ್ಲ. ಮತ್ತೇನೇನಿದು, ಹಸುಗಳಿರೋ ಕೊಟ್ಕೆನಾ? ಬನ್ನಿ ಒಳಗ್ ತೋರಿಸ್ತೀನಿ. ಇಲ್ಲ, ನಮ್ ಗಾಡಿಲಿ ಗ್ಯಾಸ್ ಇಲ್ಲ. ಎಷ್ಟೊತ್ತವರೆಗೂ ಬಿಸ್ಲಿದ್ಯೋ ಅಲ್ಲಿವರೆಗೂ ನಾವು ಹೋಗ್ತಾನೆ ಇರಬೇಕು, ಯಾಕಂದ್ರೆ ರಾತ್ರಿ ಹೊತ್ತು ಇರೋದಕ್ಕೆ ಜಾಗ ಹುಡುಕ್ಬೇಕು. ಇವತ್ತು ರಾತ್ರಿ ತೊಂದರೆ ಆಗೋದು ಇಷ್ಟ ಇಲ್ಲ. ಮೊದ್ಲು ನಾನ್ ನಿಮ್ಗೇನೋ ತೋರಿಸ್ಬೇಕು. ಇಲ್ಲ, ನಾನಿಲ್ಲ ಅಂದಿದ್ದು. ನೀನ್ ಜೊತೆಗ್ ಬಾ, ಇಲ್ಲಾಂದ್ರೆ ಇರು, ನಾವು ಹೋಗ್ತಾ ಇರ್ತೀವಿ. ಬನ್ನಿ. ನಾನೇನ್ ಆರ್ಮಿಯವನಲ್ಲ. ನೀನ್ ಇಲ್ಲಿದ್ದ ತಕ್ಷಣ ನೀ ಏನ್ ಕರ್ನಲ್ ಆಗಲ್ಲ. ಈ ಗ್ರೂಪ್ ಅಲ್ಲಿ ನಾನೊಬ್ನೇ ನಿಮ್ಮನ್ನ ಲೀಡ್ ಮಾಡೋದಕ್ಕೆ ಸಾಧ್ಯ, ಅರ್ಥ ಆಯ್ತಾ? ಅದಕ್ಕೆ ನಾನು ನನಗೆ ಗೊತ್ತು ನೀನೇನ್ ಮಾತು ಹೇಳಕ್ ಬರ್ತಿದ್ಯಾ ಅಂತ. ಆದ್ರೂ ನೀನ್ ತುಂಬಾನೇ ಮಾತಾಡ್ತಿದ್ಯಾ. ಇಲ್ಲಿವರೆಗೂ ಬಂದಿದೀವಿ, ನೋಡಿದ್ರೆ ಏನಾಗುತ್ತೆ? ಯಾರು ಗೊತ್ತು, ತಿನ್ನೋದಕ್ಕೆ ಏನಾದ್ರು ಸಿಗ್ಬೋದು. ಇಲ್ಲಿ ಊಟ ಸಿಗುತ್ತಾ? ಹಾ, ನೋಡ್ದಾ, ಖಂಡಿತ. ಊಟ ಸಿಗುತ್ತಿಲ್ಲಿ. ಊಟ ಸಿಕ್ಕಿದ್ಮೇಲೆ ಎಲ್ಲಾನು ಚೆನ್ನಾಗೇ ಆಗತ್ತೆ. ಏನಾದ್ರೂ ತಿನ್ನೋದೇ ಒಳ್ಳೇದನ್ಸುತ್ತೆ. ಬನ್ನಿ ಅಡ್ಗೆ ಮನೆ ನೋಡೋಣ. ಇದೇ ಜಾಗನ ನೀನು ಹೇಳಿದ್ದು. ಇಲ್ಲೊಂದು ದೊಡ್ಡ ರೂಮ್ ಇದೆ, ಟಿವಿ ಇದೆ, ಆದ್ರೆ ಆನ್ ಆಗಲ್ಲ. 2 ಬೆಡ್ರೂಮ್ ಇದೆ, ಮತ್ತೊಂದು ಫ್ಲಶ್ ಆಗದೆ ಇರೋ ಟಾಯ್ಲೆಟ್ ಇದೆ. ಇದಕ್ಕೋಸ್ಕರ ನಮ್ ದಿನಾನ ಹಾಳು ಮಾಡ್ತಿದ್ಯಾ? ಹೊರಗಡೆ ಟಾಯ್ಲೆಟ್ ಕೆಲ್ಸ ಮಾಡತ್ತೆ. ಹಾ, ಹೊರಗಿರೋದು ಅಲ್ಲಿ ನಲ್ಲಿ ಕೆಲ್ಸ ಮಾಡಲ್ಲ, ಬಟ್ ಫ್ಲಶ್ ಕೆಲ್ಸ ಮಾಡತ್ತೆ. ಸೊ ನನ್ ಪ್ರಕಾರ ನಾವ್ ಅಡ್ಜಸ್ಟ್ ಮಾಡ್ಕೋಬಹುದು. ನಾವ್ ಇದನ್ನೆಲ್ಲ ಮಾಡೋದಕ್ಕ ಇಲ್ಲಿಗೆ ಬಂದಿರೋದು. ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ ನಾವ್ ಯಾಕೆ ಇಲ್ಲಿದೀವಿ ಅಂತ?
ಏನಾದ್ರೂ ತಿನ್ನು, ನಿನ್ ಕೋಪ ಸ್ವಲ್ಪ ಕಮ್ಮಿ ಆಗತ್ತೆ. ನೋಡು ಎರಿಕೇನು ಮಾತಾಡ್ತಾನೆ ಇಲ್ಲ. ನಾವು ಮುಂದೆ ಹೋಗ್ತಿದ್ರೆ ನನಗೆ ಕೋಪ ಕಮ್ಮಿ ಆಗತ್ತೆ. ನಿಮ್ದೆಲ್ಲ ಮುಗ್ದಿದ್ರೆ ಈಗ ಇನ್ನೂ ಹೊರಡೋಣ. ಮುಗ್ದಿಲ್ಲ. ಲಿವಿಂಗ್ ರೂಮ್, ಬೆಡ್ ರೂಮ್, ಸ್ಟೋರ್ ರೂಮ್, ಈಗ ಹೇಳು ಇನ್ನೇನು ಉಳ್ದಿದೆ ಅಂತ. NBC ಡಿಫೆನ್ಸ್ ಶೆಡ್ ಹೊರಗಿದೆ. ಏನ್ ಬಾಂಬಿಂದ ಬಚಾವಾಗಕ? ಹಾ ಹೌದು. ನಿನ್ಗನ್ಸುತ್ತ ಅವ್ರು ನಮ್ಮ ಮೇಲೆ ಬಾಂಬ್ ಹಾಕ್ತಾರೆ ಅಂತ? ಇಲ್ಲ, ನಿನಗ್ ಹೇಳ್ಬೇಕು, ಇದರಲ್ಲಿ ಆಕ್ಸಿಜನ್ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ ಮತ್ತೆ ಲೆಡ್ ವಾಲ್ಗಳಿವೆ. ನನ್ಗನ್ಸುತ್ತೆ ಅಲ್ಲಿ ಸಾಕಷ್ಟು ಊಟ ಮತ್ತೆ ನೀರು ಇದೆ. ಹಾಗೆ ನನ್ ಪ್ರಕಾರ ಅಲ್ಲಿ ಮನುಷ್ಯನ್ ದೇಹದ ವಾಸನೆ ಹೊರಗ್ ಬರೋದೇ ಇಲ್ಲ. ಸೊ ನಾವಲ್ಲಿ ತುಂಬಾ ದಿನಗಳವರೆಗೂ ಬಚ್ಚಿಟ್ಕೊಂಡಿರ್ಬಹುದು. ನನಗನ್ಸುತ್ತೆ ನೀನು ಇವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ. ಕಾಮನ್ ರೂಮ್, ಬೆಡ್ರೂಮ್ ಎರಡೇ ಬೆಡ್ ಇರೋದು. ನಾವಿನ್ನೂ ತರಬಹುದು. ಹಾರ್ಟ್ ಫೇಲ್ ಆಯ್ತಾ? ಫುಡ್ ಸ್ಟೋರೇಜ್ ಮತ್ತೆ ಇದು ಬಾತ್ರೂಮ್. ಹಾಗೆ ಇದೆಲ್ಲ ಸೆಪ್ಟಿಕ್ ಟ್ಯಾಂಕಲ್ ರಿಫೈನ್ ಆಗತ್ತೆ. ಮತ್ತೆ ಅಡ್ವಾಂಟೇಜ್ ಏನಂದ್ರೆ ಇದು ಸ್ಮೆಲ್ ಮತ್ತೆ ರೇಡಿಯೇಷನ್ ನ ದೂರ ಹಾ, ಇಡುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ. 5 ಸ್ಟಾರ್ ಹೋಟ್ಲೇನಲ್ಲ, ಆದ್ರೂ ಇಲ್ಲ, ಆದ್ರೆ ಅವ್ರು ಸರಿಗೆ ಹೇಳ್ತಿದ್ದಾರೆ. ಇಲ್ಲಿ ನಮಗೇನ್ ಬೇಕೋ ಅದಿದೆ, ಬಾಗ್ಲು ಒಂದೇ ಕಡೆ ಇದೆ. ಮತ್ತೆ ನನಗನ್ಸುತ್ತೆ ಈ ಟೈಮಲ್ಲಿ ತುಂಬಾ ಉಪಯೋಗ ಆಗುತ್ತೆ ಅಂತ. ನಿಮ್ಮಪ್ಪ ಏನಾದ್ರೂ ಇಲ್ಲಿ ಬಂದು ಇರ್ತಾ ಇದ್ರಾ? ನಾವ್ ಎಲ್ಲೋ ಹೋಗಿ ಸಾಯೋದ್ಕಿಂತ ಇಲ್ಲಿರೋದೇ ಬೆಟ್ರು. ಬಾಂಬಿಂದ ಕಾಪಾಡ್ಕೊಳಕ್ಕೆ ಈ ಲೈಟ್ಸ್ ಎಲ್ಲ ಜನರೇಟಿಂದ ಕನೆಕ್ಟ್ ಆಗಿರ್ಬೇಕು. ಸ್ಟೋರ್ ರೂಮ್ ಅಲ್ಲಿ ಒಂದ್ ಜನರೇಟರ್ ಇದೆ ಮತ್ತೆ ಅದರಿಂದ ಇಲ್ಲಿಗೆ ಈ ಜಾಗ ಕರೆಂಟ್ ಕೊಡೋಷ್ಟು ಪೂರ್ತಿ ಗ್ಯಾಸ್ ಇದೆ. ಹೆಚ್ಚು ಕಡಿಮೆ 3 ವಾರಗಳವರೆಗೂ. ಬಚ್ಚಿಟ್ಕೊಳ್ಳೋದಕ್ಕೆ 3 ವಾರ ಏನ್ ಕಮ್ಮಿ ಅನ್ಸೋದಿಲ್ಲ. ಈ ಜಾಗನ ನ್ಯೂಕ್ಲಿಯರ್ ಬಾಂಬ್ ಟೈಮಲ್ಲಿ ಸ್ವಲ್ಪ ದಿನ ಇಲ್ಲಿ ಉಳ್ಕೊಳ್ಳೋಕೆ ಅಂತ ಮಾಡಿದ್ರು. ನಮ್ ಡ್ಯಾಡ್ ಸ್ವಲ್ಪ ಕೋಪ ಮಾಡ್ಕೊಳ್ಳೋ ಮನುಷ್ಯ ಆಗಿದ್ರು, ಆದ್ರೆ ಅವ್ರಿಗೆ ಗವರ್ಮೆಂಟ್ ಮೇಲೆ ಪೂರ್ತಿ ನಂಬಿಕೆ ಇತ್ತು. ಮತ್ತೆ ಅವ್ರಿಗೆ ಗೊತ್ತಿತ್ತು ಭವಿಷ್ಯದಲ್ಲಿ ನಮ್ಮನ್ನ ಕಾಪಾಡೋಕೆ ಏನಾದ್ರೂ ಒಂದ್ ಮಾರ್ಗ ಮಾಡೇ ಮಾಡ್ತಾರೆ ಅಂತ. ಏನಾಗಿತ್ತು ನಿಮ್ಮ ಅಪ್ಪಂಗೆ? ನನ್ ಡ್ಯಾಡ್ ಅವ್ರನ್ನ ಇದೇ ರೀತಿ ಒಂದ್ ಬಂಕರಲ್ಲಿ ಸಾಯಿಸಿದ್ರು. ಇದೊಂದು ಆಕ್ಸಿಡೆಂಟ್ ಆಗಿತ್ತು. ಅದೇನ್ ದೊಡ್ಡ ವಿಷಯ ಅಲ್ಲ. ಬಂಕರ್ನಲ್ಲಿ ಎಲ್ಲರೂ ಸತ್ತೋಗಿದ್ರು. ಹಾಗಾದ್ರೆ ಕೇಳಿ, ನನ್ಗೆ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಮಿಚೆಲ್, ನಿನ್ಗೆ ಎಲ್ಲಾದ್ರಲ್ಲೂ ಏನಾದ್ರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದೇ ನಿನ್ನಲ್ಲಿರೋ ದೊಡ್ಡ ಪ್ರಾಬ್ಲಮ್. ಗೊತ್ತಾಗ್ತಾ ಇದೆಯಾ ಮೊದ್ಲು ನಿನ್ಗೆ? ನನ್ ಮಾತನ್ ಕೇಳು. ನೋಡಿ, ನನಗ್ ಗೊತ್ತಿದೆ ನಾವ್ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಬಂದಿದೀವಿ ಅಂತ. ನನ್ಗೆ ಇಲ್ಲಿ ಉಳ್ಕೊಳ್ಳುವಂತ ಯಾವುದೇ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಪ್ರಶ್ನೆ ಕೇಳೋದಕ್ಕೆ ಹಾಕಿದೆ. ಬಂಕರಲ್ಲಿ ಒಳಗ್ ಬರ್ಬೋದು ಅಷ್ಟೇ, ಆದ್ರೆ ಹೊರಗೆ ಹೋಗೋದಕ್ಕಾಗಲ್ಲ. ಒಂದ್ ವೇಳೆ ಅವ್ರು ನಮ್ಮನ್ನ ಕಂಡು ಹಿಡಿದ್ರೆ ನಾವು ಸಿಕ್ಕಾಕೋತೀವಿ. ಈಗ ನೀವೇ ಹೇಳಿ, ನಾವ್ ಏನ್ ಮಾಡ್ಬೇಕು ಆ ಅಂತ? ಬಾಗ್ಲಿನ ಬರ್ಬೋದು ಅಂತ ನನಗನ್ಸಲ್ಲ. ಆದ್ರೆ ಮಿಚಿಲ್, ಯೋಚನೆ ಮಾಡ್ಬೇಕಾಗಿದ್ ವಿಷಯ ಏನು ಅಂದ್ರೆ ನಮ್ ಸ್ಮೆಲ್ ಬರ್ಲಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಕಂಡಿಡಿಯಕ್ ಸಾಧ್ಯನೇ ಇಲ್ಲ. ಮತ್ತೆ ನಾನು ಆ ವ್ಯಾನಲ್ಲಿ ಬರೋದಿಲ್ಲ, ಯಾಕಂದ್ರೆ ನನಗ್ ತುಂಬಾ ಸುಸ್ತಾಗಿದೆ. ಬರೀ ನಮ್ಮ ವಾಸನೆನ ಬಚ್ಚಿಟ್ಕೊಂಡ್ರೆ ಸಾಕಾಗಲ್ಲ. ಯಾಕಾಗಲ್ಲ? ವಾಸನೆಯಿಂದಾನೇ ಹಾ, ಹುಡುಕ್ತಾರೆ. ಹೌದು. ಹೇಗಿದ್ರು ಅವ್ರು ನಮ್ಮನ್ನ ಹುಡುಕ್ತಾರೆ. ನಿನಗ್ ಗೊತ್ತಾ ಇದ್ರ ಅರ್ಥ ಏನು ಅಂತ? ಅಂದ್ರೆ ಅವರು ಒಂದು ವಾಸನೆಗೆ ಹಿಂದೆ ಬೀಳ್ತಾರೆ. ನಾವು ವ್ಯಾನ್ ಒಳಗಿದ್ದಿದ್ರಿಂದ ಅವರು ಬರೋದಕ್ಕಾಗ್ಲಿಲ್ಲ. ಅದಕ್ಕೆ ನಮ್ ವ್ಯಾನ್ ಸೇಫ್ ಆಗಿದೆ. ಮತ್ತೆ ಕಾರನ್ನ ನಾವು ಬೆಳಕಿದ್ದಾಗ ಮಾತ್ರ ಚೆನ್ನಾಗಿ ಬಳಸ್ಕೊಂಡ್ವಿ. ಆದ್ರೆ ಕತ್ಲಾದ್ಮೇಲೆ ನಾವು ಮೂರ್ಖರ್ ತರ ಹೋಗಿ ಗ್ಯಾಸ್ ಸ್ಟೇಷನ್ ಅಲ್ಲಿ ನಿಂತಿದ್ವಿ. ಈಗ್ಲಾದ್ರೂ ನಾನ್ ಹೇಳ್ತಾರದ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ಎಲ್ಲಿವರೆಗೂ ನಾವು ವ್ಯಾನ್ ಒಳಗಿರ್ತೀವೋ ಅಲ್ಲಿವರೆಗೂ ಅವ್ರು ನಮ್ಮನ್ನ ಹಿಂಬಾಲಿಸೋದಕ್ಕಾಗಲ್ಲ. ಅವ್ರಿಗೇನಾದ್ರೂ ಇಲ್ಲಿನ ವಾಸನೆ ಸಿಕ್ಕಿದ್ರೆ, ಈ ಮನೆಲೆ, ಈ ಬೆಡ್ರೂಮಲ್ಲೇ, ಈ ಗಾರ್ಡನಲ್ಲೇ, ಮತ್ತೆ ಇದೇ ಜಾಗದಲ್ಲಿ ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ಆಗ ನಾವೆಲ್ಲಿಗೆ ಹೋಗ್ಬೇಕು? ಬಂಕರಲ್ಲಿ ಸ್ವಲ್ಪ ದಿನ ಇರ್ಬೋದಷ್ಟೇ, ಹೊರಗಡೆ ಬರೋದಕ್ಕಾಗಲ್ಲ. ನಾವು ಸಿಕ್ಕಾಕೋತೀವಿ. ಇವನ್ ಮಾತ್ ಸರಿ ಇದೆ. ಏನೋ ನಾನ್ ಅನ್ಕೊಂಡೆ ನೀನ್ ನಮ್ ಜೊತೆ. ಸರಿಯಾಗೆ ಹೇಳ್ದ. ನಾನು ವ್ಯಾನಲ್ಲಿ ಸಫರ್ ಮಾಡಕ್ ಇವ್ನು ಹೇಳದೆ ನಿಜ ಆದ್ರೆ ನಾವ್ ರಾತ್ರಿ ಎಲ್ಲೂ ಯಾವ ಕಡೆಗೂ ನಿಲ್ಸಕ್ಕಾಗಲ್ಲ. ಇದ್ರ ಅರ್ಥ ನಾವು ಪ್ರತಿ ರಾತ್ರಿ ಈ ವ್ಯಾನಲ್ಲೇ ಇದು ನಮ್ ಪ್ರಾಣನ ಉಳಿಸ್ಕೊಳ್ಬೇಕಾಗುತ್ತೆ. ಇಲ್ಲ, ನಾನು ಆಗ್ಲೇ ಹೇಳ್ದಾಗೆ ನಾವು ನಾರ್ತ್ ಕಡೆಗೆ ಹೋಗ್ಬೇಕು. ಅಲ್ಲೊಂದು ಈ ಜಾಗ ಇದೆ. ಮಿಲಿಟರಿ ಅವರು ತುಂಬಾನೇ ಬುದ್ಧಿವಂತರು. ಪ್ರತಿ ವಿಷಯಕ್ಕೂ ಜಗಳ ಆಡೋದ್ ಅವಶ್ಯಕತೆ ಇದೆಯಾ? ಅವ್ರ ಸಂಖ್ಯೆ ಈಗ ಲಕ್ಷಗಳಿಗೆ ತಲುಪಿದೆ. ಯಾರ ಗೊತ್ತು, ಇಡೀ ವರ್ಲ್ಡ್ ಅಲ್ಲಿ ಕೋಟಿಗಳಿಗೆ ತಲುಪಿರಬಹುದು. ಮತ್ಯಾಕ್ ಅವ್ರಿಗೋಸ್ಕರ ಕಾಯ್ಬೇಕು? ಒಂದಿನ ಅನ್ನ ನೀರು ಎಲ್ಲ ಮುಗ್ದೋಗುತ್ತೆ. ಅಷ್ಟ್ರಲ್ಲಿ ನಾವಿಲ್ಲಿಂದ ಹೋಗ್ಬೇಕು. ಖಂಡಿತ ಮಾಡ್ಲೇಬೇಕು, ಆದ್ರೆ ಇಷ್ಟು ಬೇಗ ಅಲ್ಲ. ಮತ್ತೆ ಅಷ್ಟಕ್ಕೂ ನೀನ್ ಯೋಚಿಸ್ತಿರೋದ್ರ ಬಗ್ಗೆನೇ ನಾನು ಯೋಚಿಸ್ತಿರೋದು. ಒಂದಿನ ಅವ್ರ ಪಾಲಿಗೂ ಊಟ ಮುಗ್ದು ಹೋಗತ್ತೆ.
ಅಯ್ಯೋ ದೇವ್ರೆ, ಅವ್ರಗಳ ಸಂಖ್ಯೆ ಕೋಟಿ ಆಗಿದ್ರೆ ತುಂಬಾ ಕಷ್ಟ ಆಗತ್ತೆ. ಅವ್ರು ತಿನ್ನೋದಾದ್ರೂ ಏನು? ಇವಾಗೇನು ಉಳ್ದಿಲ್ಲ. ಏನೂ ಇಲ್ಲ, ಒಬ್ರನ್ನೊಬ್ರು ತಿಂತಾರೆ. ಅವರು ಪ್ರಾಣಿಗಳ ರಕ್ತದಿಂದ ಸ್ವಲ್ಪ ಹೊತ್ತು ಬದುಕಿರ್ಬಹುದು, ಆದ್ರೆ ನನ್ಗೇನ್ ಅನ್ಸಲ್ಲ ಅವ್ರು ಇದ್ರಿಂದ ಮನುಷ್ಯರನ್ ತಿಂತಾರೆ ಅಂತ. ನಾಯಿಗಳು ಮತ್ತೆ ಮಿಕ್ಕಿದ ಪ್ರಾಣಿಗಳನ್ನ ಅವ್ರಗಳದ್ರ ಸ್ಮೆಲ್ಲಿಂದ ಹಿಡಿಯೋಕಾಗಲ್ಲ. ಯಾಕಂದ್ರೆ ಇದ್ ಮೊದಲನೇ ರಾತ್ರಿ ಸ್ಟಾರ್ಟಿಂಗಲ್ಲೇ ಎಲ್ಲ ಹಾಳಾಗ್ ಹೋಗಿತ್ತು, ನನ್ ತಲೆ ಕೆಟ್ಟ ಹೋಗಿತ್ತು ಇದ್ರಿಂದ. ಅವತ್ತು ಅವ್ರು ತುಂಬಾನೇ ಜನ ಇದ್ರು, ಅವರಿಂದ ತಪ್ಪಿಸ್ಕೊಳ್ಳೋಕ್ ನಾನು ಹೆಣಗಳ ಮಧ್ಯ ಬಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಅವರು ಹೆಣಗಳ ಆ ವಾಸನೆಯಿಂದ ದೂರ ಓಡ್ತಾ ಇದ್ರು. ನನ್ಗದ್ರಿಂದ ಆಶ್ಚರ್ಯ ಅದೇ ಆಯ್ತು. ಯೋಚನೆ ಮಾಡ್ತಿದೀನಿ, ಯಾಕೆ ಅಂತ. ಮತ್ತೆ ಆಗ ಅಲ್ಲೊಂದ್ ನಾಯಿನೂ ಇತ್ತು. ಅವ್ರದನ್ನ ಫಾಲೋನೂ ಮಾಡಿದ್ರು, ಆದ್ರೆ ಅವ್ರದ್ರ ಸ್ಮೆಲ್ಲಿಂದ ಕೂಡ ಅದನ್ನ ಹಿಡಿಯೋಕಾಗ್ಲಿಲ್ಲ. ಮತ್ತೆ ಆ ನಾಯಿ ಅವ್ರಿಗೆ ಈಸಿಯಾಗಿ ಕಣ್ ತಪ್ಸಿ ಓಡ್ ಹೋಯ್ತು. ಅಕಸ್ಮಾತ್ ಅಲ್ಲೊಬ್ಬ ಮನುಷ್ಯ ಇದ್ದಿದ್ರೆ ಆಗ ಅವರು ಅದರ ಸ್ಮೆಲ್ಲಿಂದ ಈಸಿಯಾಗಿ ಅವ್ರನ್ನ ಹಿಡಿಬೋದಾಗಿತ್ತು. ಯಾಕಂದ್ರೆ ಪ್ರಾಣಿಗಳವರ ನ್ಯಾಚುರಲ್ ಊಟ ಅಲ್ಲ. ಅರ್ಥ ಆಗ್ತಿದ್ಯಾ? ಅವ್ರ್ ನಮ್ಮನ್ನ ಹಿಡಿಬೇಕು ಅಂತಿದ್ದಾರೆ. ಮತ್ತೆ ಇದಕ್ಕೆ ಅವ್ರುಗಳು ಒಂದು ಸೇನೆನ ತಯಾರ್ ಮಾಡಿದ್ದಾರೆ, ಯಾಕಂದ್ರೆ ಅವ್ರುಗಳು ನಮ್ಮನ್ನ ಕಂಟ್ರೋಲ್ ಮಾಡಬಹುದು ಅಂತ. ಮತ್ತೆ ಹೀಗೂ ಆಗ್ಬಹುದು, ಅವ್ರು ನಮ್ಮನ್ನ ಪ್ರಾಣಿಗಳ ಹಾಗೆ ಬಂಧಿಸಿ ಫಾರ್ಮಲ್ ಕೂಡ ಹಾಕ್ಬಹುದು. ಪ್ಲೀಸ್ 9 ತಿಂಗಳವರೆಗೂ ಮಗುನ ಹೊಟ್ಟೆಲಿಟ್ಕೊಳ್ಳೋದು, ಅದು ತನ್ನ ಆಕಾರಕ್ ಬರ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಅಂದ್ರೆ ನನ್ ಮಾತಿನ ಅರ್ಥ, ಈ ಟೈಮಲ್ಲಿ ಮನುಷ್ಯರು ತುಂಬಾ ಕಡಿಮೆ ಇದ್ದಾರೆ. ಒಂದ್ ವೇಳೆ ನಾವ್ ನಮ್ಮನ್ನ ಕಾಪಾಡ್ಕೊಂಡ್ರೆ ಆಗ ಅವ್ರ ಸಂಖ್ಯೆ ಕಡಿಮೆ ಆಗತ್ತೆ. ಅವರು ಅವರಲ್ಲೊಬ್ರನ್ನೊಬ್ರನ್ನ ಸಾಯಿಸ್ಕೊಂಡು ಅವ್ರನ್ನೇ ತಿಂತಾರೆ, ಅಥವಾ ಹಸುವಿಂದಾನೇ ಸತ್ ಹೋಗ್ತಾರೆ. ಛೇ, ಎಲ್ಲನೂ ತಿನ್ಬೇಕಾಗುತ್ತೆ. ನೀನ್ ಹೇಳೋದ್ ಸರಿ, ಆದ್ರೆ ನಾವೆಲ್ಲರೂ ಇಲ್ಲೇ ಇರ್ಬೇಕಾಗುತ್ತೆ. ಅದ್ ಸರಿ ಇದ್ರೂ ಕೂಡ ನಾವಿಲ್ಲಿರೋದು ಒಳ್ಳೇದಲ್ಲ. ಈ ಜಾಗದಲ್ಲಿ ನಮ್ಮ ವಾಸನೆ ಎಲ್ಲ ಹರಡಿದೆ, ಅವ್ರು ನಮ್ಮನ್ನ ಹುಡುಕ್ತಾರೆ. ಮತ್ತೆ ಈ ಬಂಕರಲ್ಲಿ ಒಳಗಡೆ ಹೋಗ್ಬೋದು, ಆದ್ರೆ ಹೊರಗಡೆ ಹೇಗ್ ಬರ್ತೀರಾ? ಒಂದ್ ದಾರಿ ಇದೆ. ಅವ್ರು ನಮ್ಮನ್ನ ಮಳೆನಲ್ಲಿ ಯಾಕೆ ಅಟ್ಯಾಕ್ ಮಾಡ್ಲಿಲ್ಲ? ಯಾಕೆ? ಇನ್ನೊಂದು ವಿಷಯ ಹೇಳಿ, ಅವರು ಬಿರ್ಗಾಳಿನಲ್ಲಿ ಯಾಕೆ ಅಟ್ಯಾಕ್ ಮಾಡಕ್ಕಾಗಲ್ಲ? ಯಾಕಂದ್ರೆ ಕ್ರೂರ ಅಂತ ಅನ್ಸುತ್ತೆ. ಅವರು ಒದ್ದೆ ಆಗೋದ್ರಿಂದ ಏನೋ ತೊಂದರೆ ಆಗೋ ತರ ಇರ್ಬೇಕು. ಹಾಗಾದ್ರೆ ನಾವು ಜೋರ್ ಮಳೆ ಬರೋವರ್ಗೂ ಕಾಯ್ತಾ ಕೂರ್ಬೇಕಾ? ನನ್ಗನ್ಸುತ್ತೆ ನಾವೆಲ್ಲರೂ ಬಂಕಲ್ಲೇ ಸೇಫ್ ಆಗಿರ್ತೀವಿ ಅಂತ. ಮಳೆ ಬರೋವರೆಗೂ ನಾವೆಲ್ಲ ಬಂಕಲ್ಲೇ ಇರ್ಬೋದಲ್ವಾ? ಸರಿ, ಅಲ್ಲಿವರೆಗೂ ನಾವೇನ್ ಮಾಡ್ಬೇಕು? ನಾವು ಮುಂದೆ ಹೋಗೋದೇನೆ ನಮ್ಗೆ ಒಳ್ಳೇದು ಅನ್ಸುತ್ತೆ. ನಾವು ಹೋಗೋದಿಕ್ಕೆ ಅಂತ ಯಾವ್ದು ಜಾಗನೇ ಇಲ್ಲ ಅಂದಾಗ ನಾವೆಲ್ಲಿ ಹೋಗಕ್ಕಾಗತ್ತೆ? ನಾವೇ ಅವ್ರ ಹತ್ರ ಹೋಗಿ ಸಿಗಾಕೋಬೇಕಾಗತ್ತಷ್ಟೇ. ನಾವಿಲ್ಲೇ ಕೂತು ಎಲ್ಲ ಕಡೆ ನೋಡ್ಬೋದು. ಅವ್ರ ನಮ್ಮ ಮೇಲೆ ದಾಳಿ ಮಾಡಿದ್ರು ನಾವಿಲ್ಲಿಂದ ತಪ್ಪಿಸ್ಕೋಬಹುದು. ಅನ್ಸುತ್ತೆ ಅವ್ರು ಬಂದ್ರು ಅಂತ. ಏನ್ ಹೇಳ್ತಾ ಇದೀಯಾ? ಯಾರೋ ಮನುಷ್ಯ ಅನ್ಸುತ್ತೆ, ಯಾಕಂದ್ರೆ ಅವುಗಳು ಬಂದೂಕ್ನ ಬಳಸೋಲ್ಲ ಅಲ್ವಾ? ಒಂದ್ ವೇಳೆ ಮನುಷ್ಯ ಆಗಿದ್ರೆ ಅವ್ನ್ ಮೂಡ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಏನ್ ಕರ್ಮ ಇದು? ಬೇಗ ಹೋಗು. ಟೈರ್ ಸಿಕ್ಕಾಕೊಂಡಿದೆ. ಈ ಪಂಚರ್ ಆಗಿರೋ ಗಾಡಿಲಿ ನಾವು ಮುಂದೆ ಹೋಗಕ್ಕಾಗಲ್ಲ. ಮತ್ತವರು ಜಾಸ್ತಿ ದೂರ ನಡ್ಕೊಂಡು ಬರಕ್ಕಾಗಲ್ಲ. ಆ ಕಿಟಕಿ ಮುಚ್ಚಿದ್ರಿಂದ ನಮ್ ವಾಸನೆ ಬಂದಿರಲ್ಲ ಅನ್ಸುತ್ತೆ. ಅವ್ರಗಳಿಗೂ ಕಣ್ಣಿದೆ ಇರಿ. ಆದ್ರೆ ಅವ್ರು ಇಡೀ ಸಿಟಿಯಲ್ಲಿ ಹಬ್ಬಿದ್ದಾರೆ. ಅಲ್ಲಿ ನೋಡಿ, 200 ಮೀಟರ್ ದೂರದಲ್ಲಿ ನಮ್ ಕಡೆಗೇನೆ ಓಡ್ ಬರ್ತಾ ಇದಾರೆ. ಅಷ್ಟು ದೂರದವರೆಗೂ ಹುಡಿಯೋಕ್ ನಿಮ್ ಹತ್ರ ವೆಪನ್ ಇದೆ ಅನ್ಸುತ್ತೆ. ನನಗ್ ಗೊತ್ತು ಹೇಗನ್ಸುತ್ತೆ. ಈ ಕಡೆ ನೋಡಿ. ನಾವಿಲ್ಲಿಂದ ಹೋಗ್ಬೇಕು ಇವಾಗ. ಬೇಗ ಬಾ.
ಕಾರ್ಲೋಸ್. ನಡಿ. ಮುಂದೆ ಹೋಗ್ತಾನೆ ಇರಿ. ನಿನ್ಗೇನೂ ಆಗಿಲ್ಲ ತಾನೆ? ಓ ಮೈ ಗಾಡ್. ಓಕೆ. ಎರಿಕ್! ಹುಷಾರ್. ಬೇಗ. ಹುಷಾರ್. ಬೆಳಗ್ಗೆ. ಸರಿ ಬಾ. ನಡಿ. ನಡಿ. ನೋಡು, ಮಳೆ ಬಂತು. ಅವಳನ್ನ ಬೆಡ್ ಮೇಲೆ ಮಲಗಿಸಿ, ನಾನು ಜನರೇಟರ್ ಆನ್ ಮಾಡ್ತೀನಿ. ಇದನ್ನ ಹಿಡ್ಕೋ. ಇದನ್ನ ಯಾಕೆ ಎಲ್ಲಿಟ್ಟಿದ್ದಾರೆ? ಜಾಸ್ತಿ ಶಬ್ದ ಕೇಳಿಸ್ಬಾರ್ದು ಅಂತ. ಲೈಟ್ಸ್ ಆನ್ ಆಗಿದೆ. ನಿನ್ನ ಹತ್ರ ಯಾವ್ದಾದ್ರು ಔಷಧಿ ಇದೆಯಾ ಇನ್ಫೆಕ್ಷನ್ ಆಗದೆ ಇರೋವಂಥದ್ದು? ಪ್ಯಾಂಟ್ ತೆಗಿ. ಓಕೆ, ಹೊರಗಡೆ ಹೋಗಿ ಪ್ಲೀಸ್. ಅವಳು ಸರಿ ಹೋಗ್ತಾಳಲ್ವಾ? ಇವಾಗೇನು ಟಿವಿ ನೋಡಿ ಟೈಮ್ ಪಾಸ್ ಮಾಡ್ತೀಯಾ? ಇಲ್ಲ. ಏನಿತ್ತು ತಮಾಷೆ? ಇವಾಗ ಟಿವಿ ಕೆಲಸ ಮಾಡ್ತಿದ್ಯಾ? ಏನ್ ಡಾಕ್ಯುಮೆಂಟ್ರಿನ ನೋಡ್ತಾ ಇದ್ಯಾ? CCTV. ನಾನು ಇದನ್ನ ಎಲ್ಲೂ ಗಮನಿಸ್ಲೇ ಇಲ್ಲ. ರೆಸ್ಕ್ಯೂ ಟೀಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲದೆ ಬಂಕರಲ್ಲಿರೋದು ಮೂರ್ಖತನ, ಗೊತ್ತಾ ನಿನಗೆ? ರೆಸ್ಕ್ಯೂ ಪಾರ್ಟಿನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಇಲ್ಲ, ನಮ್ ಡ್ಯಾಡ್ ವೇಟ್ ಮಾಡ್ತಿದ್ರು. ಆದ್ರೆ ಈ ಕ್ಯಾಮ್ರಾಯಿಂದ ನಾವು ಹುಷಾರಾಗಿರ್ಬಹುದು. ಒಂದ್ ವೇಳೆ ಯಾರಾದ್ರೂ ಬಂದ್ರೆ ನಾವು ಅವ್ರನ್ನ ನೋಡ್ಬಹುದು. ಇಲ್ ನೋಡು. ಓ, ಎಲ್ಲ ಕಡೆನೂ ಕ್ಯಾಮ್ರಾ. ಸಖತ್ತಾಗಿದೆ.
DVD ಪ್ಲೇ ಆಗುತ್ತಾ ಇದರಲ್ಲಿ? ಕಂಪ್ಯೂಟರಲ್ಲಿ ಹಾಕಬಹುದು. ಬಹುಶಃ ನನ್ನ ಹತ್ರ ಇರ್ಬೋದು, ಆದರೆ ಅದಕ್ಕೆ ಮನೆಗೆ ಹೋಗ್ಬೇಕಾಗತ್ತೆ ನಾವು. ನೀನು ಈ ಬಂಕರ್ನಲ್ಲಿ DVD ಸಿಸ್ಟಮ್ ಕೂಡ ಇಟ್ಕೊಂಡಿದ್ಯಾ? ಯಾಕಂದ್ರೆ ಇಂಥ ಟೈಮಲ್ಲಿ ಮನುಷ್ಯ ತುಂಬಾನೇ ಬೋರ್ ಆಗ್ತಾನೆ. ಎಲ್ಲಾನೂ ಮುಗಿದು ಹೋಗೋಕ್ಕೂ ಮುಂಚೆ ನಾನು ಯೋಚಿಸ್ತಿದ್ದೆ ನಮ್ಮ ಹತ್ರ ಸಮಾಧಾನ ಮಾಡ್ಕೊಳ್ಳೋಕೆ ಏನಾದರೂ ಇರಬೇಕು ಅಂತ. ನನ್ನ ಡ್ಯಾಡ್ ಕೂಡ ಹೀಗೆ ಮಾಡ್ತಿದ್ರು. ಅವರು ನನ್ನ ಹತ್ರ ಹೇಳ್ತಿದ್ರು, ನನಗೇನೂ ಆಗಿಲ್ಲ ಅಂದ್ಹಾಗೆ ನೀನ್ ಯಾಕೆ ಕಳೋದಿಲ್ಲ? ಐಮ್ ಸಾರಿ, ಆದರೆ ನಾನು ನಿನಗೆ ನೋವು ಕೊಡಬೇಕು ಅಂದ್ಕೊಂಡಿರಲಿಲ್ಲ. ನನಗೆ ನಿನ್ನ ಹೆಂಡತಿ ಮತ್ತೆ ಮಗಳ ಬಗ್ಗೆ ಏನೋ ಅನ್ನಿಸ್ತು, ಅದಕ್ಕೆ ಕೇಳ್ತಿದ್ದೀನಿ. ನಿನ್ನೆ ನಾನು ಅಲ್ಲಿ ನೋಡಿದಾಗ ತುಂಬಾ ನೋವಾಯಿತು. ಅಲ್ಲೇನೇ ಆಗಿದ್ರು ಅದು ಅವರಲ್ಲಿ ಒಬ್ಬರಾದ್ರೂ ಬದುಕಲೇ ಇಲ್ಲ. ಆ ಥರ ಆಗಬಾರ್ದಾಗಿತ್ತು. ನಾನು ವ್ಯಾನಲ್ಲೇ ಕಾಯ್ತಾ ಇದ್ದೆ. ಅವಳಿಗೆ ನಾನು ಒಳಗಡೆ ಹೋಗೋದು ಇಷ್ಟ ಇರಲಿಲ್ಲ, ಆದರೆ ನಾನೇ ಹೋದೆ. ಯಾಕೆ? ನಾನು ಅವ್ರ ಜೊತೆ ಸಿಕ್ಕಾಕೊಂಡ್ರೆ ನಿನಗವ್ರನ್ನ ನೋಡ್ಬೇಕು ಅನ್ನಿಸ್ತಿದ್ಯಾ? ಅವಳು ಬದುಕಿದಾಳೋ ಇಲ್ವೋ ಒಂದೂ ಗೊತ್ತಿಲ್ಲ. ಮತ್ ಬೇರೆನೇ ಆಗಿದ್ದಾಳೋ ಏನೋ. ನಾನು ಮತ್ತೆ ನೋಡಲ್ಲ ಅನ್ಕೊಂಡಿದ್ದೀನಿ. ಮತ್ತೆ ನೀನ್ ಯಾಕೆ ಅಳೋದಿಲ್ಲ? ಇದೆಲ್ಲ ನಂದೇ ತಪ್ಪು. ಆ ಸಮಯದಲ್ಲಿ ನನಗೇನ್ ಮಾಡಬೇಕು ಅಂತ ಒಂದೂ ಗೊತ್ತಾಗ್ಲಿಲ್ಲ. ಅವಳು ನಿಜವಾಗ್ಲೂ ಸತ್ತಿದ್ರೆ ಹಾಗೆ ಆಗಿರ್ತಾಳಲ್ಲ. ಆದರೆ ನನ್ನ ಮಗಳಿಗೆ ಏನೂ ಆಗಿರಬಾರ್ದು, ನನ್ನ ವೈಫಿಗೂ ಕೂಡ. ಅಂದ್ರೆ ನಿನಗೀಗ್ಲೂ ನಂಬಿಕೆ ಇದೆ ನೀನವ್ರನ್ನ ಭೇಟಿ ಮಾಡ್ತೀಯ ಅಂತ? ಓ ಮೈ ಗಾಡ್, ನಾನಿದನ್ನೆಲ್ಲ ಏನು ಹೇಳ್ತಿದ್ದೀನಿ ಈಗ? ಮನುಷ್ಯ ಯಾವ್ದ್ರ ಮೇಲಾದರೂ ನಂಬಿಕೆ ಇಟ್ಟರೆ ಅದು ತುಂಬಾನೇ ಒಳ್ಳೆ ವಿಷಯ. ನಾನಿದನ್ನೆಲ್ಲ ಕೇಳಬಾರ್ದಾಗಿತ್ತು. ಐಮ್ ಸಾರಿ. ತಪ್ಪಾಗಿ ತಿಳ್ಕೊಂಡಿದೀಯ. ಥಾಮಸ್ಸು ಜೀಸಸ್ ಬರೋ ದಾರಿನೇ ಕಾಯ್ಕೊಂಡಿರ್ತಿದ್ದ. ಈಗ ನಾನು ಹಾಗೇನೆ ಥಾಮಸ್ ಥರ. ಹೇಗಿದ್ದಾಳ ಅವಳು? ಗಾಯ ತುಂಬ ದೊಡ್ಡದಾಗಿದೆ. ಈಗೇನೋ ಅವಳು ಹುಷಾರಾಗಿದ್ದಾಳೆ, ಆದರೆ ತುಂಬಾ ನೋವಿದೆ. ಬುಲೆಟ್ ಇನ್ನೂ ಅವಳ ಒಳಗೆ ಇದೆ. ಬುಲೆಟ್ ಇನ್ನೂ ಆಚೆ ತೆಗ್ದಿಲ್ವಾ? ನಾನು ಡಾಕ್ಟರ್ ಅಲ್ಲ, ಒಬ್ಬ ಆರ್ಮಿ ಅವನು. ನನಗೆ ಬುಲೆಟ್ ಹಾರ್ಸಕ್ಕೆ ಬರುತ್ತೆ, ಅದನ್ನು ತೆಗಿಯಕ್ಕೆ ಬರಲ್ಲ. ಅವಳನ್ನ ಕಾಪಾಡೋದಕ್ಕೆ ನಾನು ಎಷ್ಟು ಕಲ್ತಿದ್ನೋ ಅಷ್ಟನ್ನೆಲ್ಲ ಟ್ರೈ ಮಾಡಿದ್ದೀನಿ. ಬುಲೆಟ್ ಒಳಗೆ ಇದ್ರೆ ಏನಾಗತ್ತೆ? ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಅವಳನ್ನ ಕಾಪಾಡ್ಕೋಬೇಕು. ಬಹುಶಃ ಅವಳಿಗೆ ತೊಂದರೆ ಆಗುತ್ತೆ ಬುಲೆಟ್ಸ್ ಒಳಗಡೆ ಇರೋದ್ರಿಂದ. ಏನು? ಇನ್ಫೆಕ್ಷನ್ ಆಗುತ್ತೆ ಅಂತೆ. ಅವಳು ಕಾಲಿಗಾಗಿರೋ ಗಾಯ ನೋಡಿದ್ರೆ ಅದು ಮುಂದೆ ತುಂಬ ಸೀರಿಯಸ್ ಆಗುತ್ತೆ ಅನ್ಸುತ್ತೆ. ಅಂದರೆ ಸೆಪ್ಟಿಕ್ ಆಗ್ಬೋದು, ಗ್ಯಾಂಗ್ರೀನ್, ಟೆಟ್ನಸ್, ಆಮೇಲೆ ಸಾವು. ಡಾಕ್ಟರಾ ನೀನು? ಇಲ್ಲ, ನಾನು IT ನಲ್ಲಿದ್ದೆ. ನನ್ನ ವೈಫ್ ನರ್ಸ್ ಆಗಿದ್ಲು. ಗಾಯನ ಕ್ಲೀನ್ ಮಾಡ್ದ್ಯಾ? ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಅದಕ್ಕಿಂತ ಜಾಸ್ತಿ ನಾವು ಮಾಡಕ್ ಸಾಧ್ಯನೇ ಇಲ್ಲ. ಅವಳಿಗೆ ನಾವು ಪೇನ್ ಕಿಲ್ಲರ್ ಅಥವಾ ಏನಾದರೂ ಕೊಡೋಣವಾ? ಅವಳು ಮೊದಲೇ 2 ತಗೊಂಡಿದ್ದಾಳೆ. ನನಗೆ ಅವಳು ನೋವನ್ನು ನೋಡೋದಕ್ಕಾಗ್ತಿಲ್ಲ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಸರಿ ಇದೆ. ನಾನೀಗ ಒಳಗೋಗ್ತೀನಿ, ಅವಳ ಜೊತೆಗಿರ್ತೀನಿ. ಇದೇನಿದು? CCTV ಕ್ಯಾಮ್ರಾಸ್ ಹಾಕಿದ್ದಾರೆ. ಇದು ನಮ್ಮ ಸೆಕ್ಯೂರಿಟಿಗೋಸ್ಕರ. ಇದನ್ನು ಯಾರು ನೋಡ್ಕೋತಾರೆ? ಸದ್ಯಕ್ಕಂತೂ ನಾನೇ ನೋಡ್ತಿದ್ದೀನಿ. ಈಗೇನೂ ಗೊತ್ತಾಗಿಲ್ಲ. ಮತ್ತೆ ಮಲ್ಗೋ ವ್ಯವಸ್ಥೆ? ನೀನವಳನ್ನ ನೋಡ್ಕೋತೀಯ ಅಂದ್ರೆ ಒಳಗಡೆ ಒಂದು ಬೆಡ್ ಇದೆ, ನೀನ್ ಅದನ್ನ ತಗೋಬಹುದು. ಒಂದ್ ವೇಳೆ ಈ ಕುಂಭಕರ್ಣ ಎದ್ರೆ ನಮ್ಗೆ ಮಲ್ಗೋಕ್ ಇನ್ನೂ ಅಷ್ಟು ಬಟ್ಟೆ ಸಿಗ್ಬಹುದು. ಬೆಳಗಾಗೋವರೆಗೂ ಮಳೆ ಬರ್ತಾ ಇದ್ರೆ ನಾವು ಮನೆಗೆ ಹೋಗಿ ಇನ್ನೊಂದೆರಡು ಬೆಡ್ನ ತರಬಹುದು. ಎಲ್ಲ ಮಾಡೋದಕ್ಕೂ ಮುಂಚೆ ಈ ಒದ್ದೆ ಆಗಿರೋ ಬಟ್ಟೆನ ಚೇಂಜ್ ಮಾಡಬೇಕು. ಸರಿನೇ, ನನಗೂ ತುಂಬಾನೇ ಚಳಿ ಆಗ್ತಿದೆ. ರಾತ್ರಿ ಚೆನ್ನಾಗಿರುತ್ತೆ ಅನ್ಸುತ್ತೆ.
ಇಡೀ ರಾತ್ರಿ ಎಚ್ಚರವಾಗಿರ್ತೀಯ? ನಾನು ಎಚ್ಚರವಾಗಿರ್ತೀನಿ. ನಾನೇ ಕೂತ್ಕೋತೀನಿ. ಈಗೋಳ್ ಹೇಗಿದ್ದಾಳೆ? ಇನ್ನೂ ಸ್ವಲ್ಪ ನೋವಿದೆ, ಆದರೆ ಈಗ ಆರಾಮಾಗಿ ಮಲ್ಕೊಂಡಿದ್ದಾಳೆ. ನಮ್ಮನ್ನು ಹುಡ್ಕೊಂಡು ಯಾರೂ ಬಂದಿಲ್ಲ ಅಲ್ವಾ? ಇಲ್ಲ, ರೇ ಮಳೆ ಬಗ್ಗೆ ಹೇಳಿದ್ದು ನಿಜ ಅನ್ಸತ್ತೆ. ನನ್ ಬಗ್ಗೆನೇ ಮಾತಾಡ್ತಿದ್ರಾ? ನಿನ್ ಕೊರ್ಕೆಗಳಿಂದ ನಾನು ಇಡೀ ರಾತ್ರಿ ಮಲ್ಗೋಕಾಗ್ಲಿಲ್ಲ. ಈ ಜಾಗದಲ್ಲಿ ನಮಗೆ ತಿನ್ನೋದಕ್ಕೆ ಏನಾದರೂ ಸಿಗುತ್ತಾ? ಹಾ, ನಮ್ಮ ಹತ್ರ ತಿನ್ನೋಕೆ ಕ್ಯಾನ್ ಫುಡ್ ಇದೆ. ಅಂದ್ಹಾಗೆ ಇಂಥ ಸಮಯದಲ್ಲಿ ನಮ್ಗೆ ಪ್ಯಾನ್ ಕೇಕ್ಸ್ ಅಂತೂ ಸಿಗಲ್ಲ ಅಲ್ಲ? ಮತ್ತದ್ರಲ್ಲಿ ತಿನ್ನೋದಕ್ಕೆ ಅಂತ ಏನಿದೆ? ಏನೇದು ತಿನ್ಲೇಬೇಕಲ್ಲ. ನಾನು ಊಟದ ಬಗ್ಗೆ ಏನೋ ಕೇಳ್ದಾಗಿತ್ತು. ಈ ಹುಡುಗಿರಿಗೆ ಫಿಲ್ಮ್ ಚಾಯ್ಸಸ್ ತುಂಬಾ ವಿಚಿತ್ರವಾಗಿರುತ್ತೆ. ನನಗ್ ಫಿಲ್ಮ್ಸ್ ಇಷ್ಟ ಆದ್ರೆ ಸೋಷಿಯಲ್ ಥಾಟ್ಸ್ ಮೇಲೆ ಇರ್ಬೇಕು. ಹಾಗಾದ್ರೆ ಇದನ್ನ ನೋಡ್ತೀನಿ. ಇಲ್ಲ, ನೀನ್ ಅದನ್ನ ನೋಡೋ ಹಾಗಿಲ್ಲ. ರೇ, ಒಂದು ನಿಮಿಷ ಬರ್ತೀಯಾ? ವಿಡಿಯೋ ಪಾಸ್ ಮಾಡ್ಲಾ? ಬೇಡ, 3 ವಾರ ಇದೆ ತಾನೆ, ಯಾವಾಗ ಬೇಕಾದ್ರೂ ನೋಡೋಣ. ಚೆನ್ನಾಗೇ ಆಡ್ತೀಯ. ಹಾಯ್. ಹಾಯ್. ನನ್ ಗಾಯ ತೋರಿಸ್ಲಾ ನಿಮ್ಗೆ? ನೋಡೋ ಮೂಡಂತೂ ಇಲ್ಲ. ಎಂಥ ಫ್ರೆಂಡ್ಸ್ ನೀವೆಲ್ಲ, ಹತ್ರ ಬಂದು ನೋಡ್ಬಾರ್ದಾ? ಓ ನೋ ಬೇಲಿ, ನಿನಗೆ ಇನ್ಫೆಕ್ಷನ್ ಆಗಿದೆ. ಆ ಕೆಸರಲ್ಲಿ ಬೇರೆ ಬಿದ್ಬಿಟ್ನಲ್ಲ, ಅದಕ್ಕೆ. ಅದೇ ಆಗಿರ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಮಾತೇನು ಅಂದ್ರೆ ಬುಲೆಟ್ಸ್ ಇನ್ನೂ ಒಳಗಡೆನೇ ಇದೆ. ತುಂಬಾ ನೋವಾಗ್ತಿದ್ಯಾ? ಹಾ, ತುಂಬಾ ನೋಯ್ತಾ ಇದೆ. ಮತ್ತೆ ಯಾರಾದ್ರೂ ಮುಟ್ಟಿದ್ರಂತೂ ತಡ್ಕೊಳಕ್ಕೆ ಆಗಲ್ಲ. ನಿನ್ ಕೈಲಾದ್ರೆ ನಮ್ ಜೊತೆಗ್ ಬಾ, ಅಲ್ಲಿ ಶೋ ನೋಡ್ತಾ ಇದ್ವಿ. ಯಾವ ಶೋ ನೋಡ್ತಾ ಇದ್ದೀರಾ? 10 ವರ್ಷದ ಚಿಕ್ಕ ಹುಡುಗಿನ ಡ್ಯಾನ್ಸ್. ಇಲ್ಲ, ನನಗೆ ಯಾವ್ದಾದ್ರೂ ಒಳ್ಳೆ ಬುಕ್ ಇದ್ರೆ ತಂದ್ಕೊಡ್ತೀಯಾ? ನೋಡ್ತೀನಿ ವಿಕ್ಕಿ ಹತ್ರ ಯಾವ್ದಿದೆ Thank ಅಂತ. you. ಸರಿ, ಈಗ ಏನು ಮಾಡೋಣ ಅಂತ್ಯ? ಅವಳ ಇನ್ಫೆಕ್ಷನ್ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಮತ್ತೆ ಅವಳಿಗೆ ತುಂಬ ತೊಂದರೆ ಆಗೋದ್ರಲ್ಲಿದೆ. ನೀನ್ ಗಾಯನ ನೋಡಿದ್ಯಾ? ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ. ಈಗ ನಾನು ಏನು ಮಾಡಬೇಕು ಅಂತ್ಯ? ನೋಡು, ಇಲ್ಲಿ ಹತ್ತಿರದಲ್ಲಿ ಹಾಸ್ಪಿಟಲ್ಲು ಡಾಕ್ಟರು ಯಾರೂ ಇಲ್ಲ. ಆದರೆ ಅವಳಿಗೀಗ ಆ್ಯಂಟಿಬಯೋಟಿಕ್ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಅವಳು ಇನ್ಫೆಕ್ಷನಿಂದ ಸತ್ತೋಗ್ತಾಳೆ. ವಿಕ್ಕಿ ಹತ್ರ ಆಂಟಿಬಯೋಟಿಕ್ಸ್ ಇದೆ ಅಂತ ಹೇಳ್ತಾ ಇದ್ಲು. ನಾನು ಕೇಳಿದ್ದೆ, ಆದರೆ ಅವಳ ಹತ್ರ ಆ್ಯಂಟಿಬಯೋಟಿಕ್ಸ್ ಇದೆ, ಆದರೆ ಅದೆಲ್ಲ ಎಕ್ಸ್ಪೈರ್ ಆಗಿದೆ. ಮತ್ತು ಅವಳು ಇನ್ಫೆಕ್ಷನ್ ನೋಡ್ತಾ ಇದ್ರೆ ಅವಳಿಗೆ ತುಂಬಾ ಆ್ಯಂಟಿಬಯೋಟಿಕ್ಸ್ ಕೊಡಲೇಬೇಕಾಗತ್ತೆ. ಏನಂತಂದರೆ ಗೊತ್ತಿಲ್ಲ ಇದಕ್ಕೇನು ಹೇಳ್ತಾರೆ ಅಂತ. ಅದು ಬ್ರಾಡ್ ಸ್ಪೆಕ್ಟ್ರಮ್. ಅಂದರೆ ಇದಕ್ಕೆ ಯಾರ ಸಹಾಯ ತಗೊಳ್ಳಿ ಏನು ಗೊತ್ತಾಗ್ತಿಲ್ಲ. ಹೇಳ್ದೆ ನೀನು? ಏನು ಅಂತ ನಿಜ ಹೇಳು. ನೀನು ಡಾಕ್ಟರ್ ಅಲ್ಲ ತಾನೆ? ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡ. ನನ್ನ ವೈಫ್ ಮಾತಾಡ್ತಿದ್ದಾಗ ಕೇಳಿಸ್ಕೊಂಡಿದ್ದೆ. ನಾವು ಇವಳಿಗೆ ಬುಲೆಟನ್ನು ತೆಗಿಲೇಬೇಕು. ಆದರೆ ಹೇಗೆ? ನನಗ್ ಗೊತ್ತಿಲ್ಲ. ಗಾಯದಲ್ಲಿ ಬೆರಳು ಹಾಕಿ ಅದನ್ನ ತೆಗಿ ಅಷ್ಟೇನೆ. ಆದರೆ ಯಾವುದ್ರಿಂದ? ಅದು ನನಗ್ ಗೊತ್ತಿಲ್ಲ. ಏನ್ ಪ್ರಾಬ್ಲಮ್? ಬೇಲಿ ಕಾಲಿಗೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ. ಈಗೇನು ಮಾಡಲಿಲ್ಲ ಅಂದರೆ ಏನಾಗತ್ತೆ? ಇನ್ಫೆಕ್ಷನ್ ಇದೇ ಥರ ಹರಡ್ತಾ ಹೋದ್ರೆ ಅವಳು ಬೇಗನೆ ಸತ್ತೋಗ್ತಾಳೆ. ಸರಿ, ಹಾಗಿದ್ರೆ ನಾವೇನಾದರೂ ಮಾಡಲೇಬೇಕು. ಆದ್ರೆ ಹೇಗೆ? ನಮ್ಮ ಹತ್ರ ಗಾಡಿನೂ ಇಲ್ಲ. ಇದೆಯಾ? ನಾವು ಹೊರಗಡೆ ಹೋಗಿ ನೋಡೋಣ. ಇವಾಗ್ಲಾ? ಮೊದಲು ಇಲ್ಲಿ ಜನ ಇದ್ರು ಅಂತಂದ್ರೆ ಏನಾದರೂ ಬಿಟ್ಟು ಹೋಗಿರ್ತಾರೆ. ನೋಡು. ಬೆಳಕಾಗ್ತಿದ್ದಾಗೆ ನಾವು ಹೋಗ್ತಾ ಇದೀವಿ. ನೋಡು, ಆಚೆ ಮಳೆನೂ ಬರ್ತಿಲ್ಲ. ಒಂದ್ ವೇಳೆ ನಾವಿಲ್ಲಿಂದ ಆಚೆಗೆ ಹೋಗಿ ನಮಗೆ ಗಾಡಿನೂ ಸಿಕ್ಕು ನಮಗೆ ಬೇಕಾಗಿರೋ ಔಷಧಿ ಸಿಕ್ಕಿದ್ರೆ ಆಮೇಲೆ ಬರೋ ಸಮಯಕ್ಕೆ ಏನಾದ್ರೂ ಕತ್ಲಾಯ್ತು ಅಂತಂದ್ರೆ ನಾವೆಲ್ರೂ ಪ್ರಾಣ ಕಳ್ಕೋಬೇಕಾಗತ್ತೆ. ಅರ್ಥ ಆಯ್ತಾ?
ಆಚೆ ಅಲ್ಲಿ ಯಾವ ಮನುಷ್ಯನೂ ಉಳ್ಕೊಂಡಿಲ್ಲ. ಉಳ್ಕೊಂಡಿರೋರು ನಾವಷ್ಟೇನೆ ಇಲ್ಲಿ. ಈಗಾಗ್ಲೇ ಎರಿಕ್ನ ಕಳ್ಕೊಂಡಿದೀವಿ, ಮತ್ತೆ ಬೇಲಿನ ಕಳ್ಕೊಳ್ಳೋದಕ್ಕೂ ನನ್ಗೆ ಇಷ್ಟ ಇಲ್ಲ. ಅವಳಿಗೋಸ್ಕರ ನಾವೇನಾದ್ರೂ ಮೆಡಿಸಿನ್ ತರಕ್ ಹೋದ್ರೆ ನಾವ್ ಯಾರು ಬದುಕುಳಿಯೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವೆಲ್ಲ ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ನೀನ್ ಹೋಗಿ ರೆಸ್ಟ್ ಮಾಡು ಬೇಲಿ. ಏನ್ ಪ್ರಾಬ್ಲಮ್? ನಿಮ್ಗೀಗ ಮೆಡಿಸಿನ್ ಬೇಕು. ಮತ್ತೆ ಇವರಿಬ್ರು ಅದ್ರ ಬಗ್ಗೆನೇ ಜಗಳ ಆಡ್ತಿದ್ರು. ಇಲ್ಲಿ ಯಾವ್ದು ಜಗಳ ಆಗ್ತಿಲ್ಲ. ನಾವು ಬೆಳಕಾಗ್ತಿದಾಗ ಇಲ್ಲಿಂದ ಮಳೆ ಬರ್ತಾ ಹೋಗ್ತೀವಿ. ಇದೆಯಾ? ಆದ್ರೆ ಬೇಲಿನ ಇಲ್ಲ, ಸುಮ್ನಿರು. ನೀನ್ ಆರಾಮಾಗಿದ್ಯಾ? ಬೇಲಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. 2 ನಿಮಿಷ ಮಿಚೆಲ್. ನಿಮ್ಮೆಲ್ಲರ ಪ್ರಾಣನ ಅಪಾಯಕ್ಕೆ ತಳಕ್ ನನಗಿಷ್ಟ ಇಲ್ಲ. ನೀನು ನಮ್ ಜೊತೆ ಕೂತ್ಕೊಳ್ತೀಯ? ಮೊದ್ಲಿಂದ ಪ್ಲೇ ಮಾಡಕ್ಕಾಗತ್ತಾ? ಹೌದು. ಓ ವಾವ್, ಮಳೆ ಬರ್ತಾ ಇದೆ. ನಾವೀಗ್ಲೇ ಹೋಗೋಣ, ಇನ್ನು ಬೆಳಕಿದ್ದ ಹಾಗೇನೆ. ನಾವಲ್ಲೇನು ಮಾತಾಡ್ತಿದ್ವೋ ಅದು ಉಲ್ಟಾನೇ ಆಗಿದೆ. ಆಚೆ ಬರ್ತಿದ್ದಾಗೆ ಮಳೆ ಜಾಸ್ತಿನೇ ಆಗ್ತಿದೆ, ಮತ್ತೆ ಕತ್ಲೆ ಕೂಡ ಆಗೋ ಥರ ಇದೆ. ಬೆಳಕಿನ ಎಷ್ಟೊತ್ತಿರುತ್ತೋ ಏನೋ. 1 ಗಂಟೆಗಿಂತ ಕಡಿಮೆ. ಓಕೆ, ನಾವು ಟೀಮ್ ಮಾಡೋಣ. ಕಾರ್ಲೋಸ್ ನನ್ನ ಜೊತೆಗಿರ್ತೀಯ. ನಾವು ಪೂರ್ತಿ ಮನೆನ ಹುಡ್ಕೋಣ. ನಮ್ಗೇನು ಯೂಸ್ ಆಗುತ್ತೋ ನಾವು ಅದನ್ನೆಲ್ಲ ತಗೊಂಡ್ ಬರೋಣ. ಕತ್ಲಾಗೋದಕ್ಕಿಂತ ಮುಂಚೆ ನಾವು ವಾಪಸ್ ಬರಬೇಕು, ಅರ್ಥ ಆಯ್ತಾ? ಓಕೆ, ಬನ್ನಿ. ನನಗನ್ನಿಸ್ತಾ ಇದೆ ಈ ಜಗತ್ತಲ್ಲಿ ನತದೃಷ್ಟರು ಅಂದ್ರೆ ನಾವೇ. ಇಷ್ಟು ಜನರ ಮಧ್ಯೆ ನಾವಿಬ್ರೇ ಬದುಕಿದೀವಿ, ಅದು ಖುಷಿ ಇಲ್ವಾ ನಿನಗೆ? ಅಂದ್ರೆ ನಾನ್ ಜಾಸ್ತಿ ಹೇಳಿದ್ನಾ? ಹಾ, ಅಂದ್ಹಾಗೆ ಇವನು ನತದೃಷ್ಟ ಅನ್ಸುತ್ತೆ ಪಾಪ. ಏನಾದ್ರೂ ಸಿಕ್ತಾ? ನನ್ಗನ್ಸುತ್ತೆ ಅವ್ರಿಗೆ ಗೊತ್ತಾಗ್ತಿದ್ದಾಗೆ ಅವ್ರು ಇಲ್ಲಿಂದ ಕ್ಯಾಂಪ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಅಂದ್ಹಾಗೆ ಇಲ್ಲಿ ಯಾವ ಮನುಷ್ಯರು ಇರ್ತಾರೋ ಅವರಂತೂ ಕ್ಯಾಂಪ್ಗೆ ಹೋಗೋಕ್ ಸಾಧ್ಯನೇ ಇಲ್ಲ. ಅದು ಬಚ್ಚಿಟ್ಕೊಳ್ಳೋಕಂತೂ ಖಂಡಿತ ಇಲ್ಲ. ನನ್ಗನ್ಸುತ್ತೆ ನಾವ್ ಯಾವ್ದಾದ್ರು ಕಾರನ್ನ ಹುಡ್ಕೋದ್ರೆ ಒಳ್ಳೇದು, ಯಾಕಂದ್ರೆ ಎಲ್ಲ ಒಟ್ಟಿಗೆ ನೀನು ಹೋಗ್ಬೋದು. ಬೇಲಿ ಹತ್ರ ಇರೋದು ತುಂಬಾ ಒಳ್ಳೇದ್ ಅನ್ಸುತ್ತೆ. ಅಂದ್ರೆ ನೀನು ಮತ್ತೆ ಕಾರ್ಲೋಸ್ ಬರೀ ವಿಕ್ಕಿಗ್ ಮಾತ್ರ ಗೊತ್ತಿರೋದು ಔಷಧಿ ಎಲ್ಲಿದೆ ಅಂತ. ಮತ್ತೆ ನಮ್ಗಿಲ್ಲಿ ಡಾಕ್ಟರ್ ಖಂಡಿತ ಸಿಗಲ್ಲ. ಮಳೆ ನಿಲ್ಲೋದಕ್ಕಿಂತ ಮುಂಚೆ ನೀವು ವಾಪಸ್ ಬರಬೇಕು, ಅರ್ಥ ಆಯ್ತಾ? ಹಾ ನಮಗ್ ಗೊತ್ತು. ನೀವಿಲ್ಲೇ ಇರಿ, ನಾವು ಮೆಡಿಸಿನ್ ತಗೊಂಡ್ ಬರ್ತೀವಿ.
ಈ ಬಾಗ್ಲಂತೂ ತೆಗ್ದೇ ಇದೆ. ಒಳ್ಳೇದೇ ಅಲ್ವಾ? ತುಂಬಾ ಟೈಮ್ ಆಗತ್ತಾ? ಇಲ್ಲ, ಅಂದ್ರೆ ಅವಳಿಗೆ ಬೇಕಾಗಿರೋ ಆಂಟಿಬಯೋಟಿಕ್ಸ್ ಮತ್ತೆ ಎಲ್ಲ ಮೆಡಿಸಿನ್ಸ್ ತಗೊಂಡ್ರೆ ಸಾಕು. ಮತ್ತೆ ನಂಗೆ ಚಾಕ್ಲೇಟ್. ಹಾ, ಓಕೆ. Oh no. ಏನೂ ಆಗಿಲ್ಲ ತಾನೆ? ಓ ಮೈ ಗಾಡ್, ಬೈಕ್ ಕಡೆ ಓಡು, ಬೇಗ ಬಾ. ಬೇಗ ನಡಿ. ನನ್ ಚಾಕ್ಲೇಟ್ ಎಲ್ಲಿದೆ? ಅವ್ರು ಬರ್ತಿದ್ದಾರೆ. ಔಷಧಿ ಸಿಕ್ತಾ? ಏನಾಯ್ತು? ಏನಾದ್ರೂ ತೊಂದರೆ ಆಯ್ತಾ? ತುಂಬಾ ಜನ ಓಡಾಡ್ತಿದ್ದಾರೆ ಸಿಟಿಯಲ್ಲಿ, ಆದ್ರೆ ನಾವು ಮೆಡಿಸಿನ್ ತಗೊಂಡ್ ಬಂದ್ಬಿಟ್ವಿ. ಅಟ್ಯಾಕ್ ಮಾಡಿದ್ರ? ಯಾರೂ ಇಲ್ಲ. ನಾವು ಶಾರ್ಟ್ಕಟ್ ಇಂದ ಬಂದ್ವಿ, ಮತ್ತೆ ದಾರಿ ಮೇಲೆ ಯಾವ ಸಾಕ್ಷಿನೂ ಬಿಟ್ಟಿಲ್ಲ. ಏನ್ ನಿಂತಿದ್ಯಾ? ಹೋಗ್ ಟವಲ್ ತಗೊಂಡ್ ಬಾ. ಒಂದ್ ನಿಮಿಷ. ರೇ ನಿನ್ಗೋಸ್ಕರ ಒಂದಷ್ಟು ಮೆಡಿಸಿನ್ ತಂದಿದ್ದಾನೆ, ಅದನ್ನ ಕೊಡ್ತಾನೆ. ಈಗ ಸಮಾಧಾನವಾಗಿದೆಯಾ ಅನ್ಸುತ್ತೆ? ತಮಾಷೆ ಮಾಡ್ತಿದ್ಯಾ? ನಂಗಿಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ. ಹಾ, ಯಾಕೆಂದ್ರೆ ನಿನಗೆ ತುಂಬಾನೇ ಹುಷಾರಿಲ್ಲ. ನನ್ ಮುಟ್ಟಾಳ್ತನದಿಂದನೇ ಇನ್ಫೆಕ್ಷನ್ ಜಾಸ್ತಿ ಆಗಿದೆ. ಅದ್ರ ಜೊತೆಲಿ ನಿನ್ ಕಾಲಿಗೆ ಬುಲೆಟ್ ತಾಗಿದೆ, ಮತ್ತೆ ತಾಗಿರೋ ಜಾಗಕ್ಕೆ ಸ್ಟಿಚಸ್ ಹಾಕಿದ್ರೆ ಸರಿ ಇವಾಗ ಹೋಗುತ್ತೆ. ಮೆಡಿಸಿನ್ ಕೊಡೋದಕ್ಕೆ ಒಳ್ಳೆ ಸಮಯ ಅಂತ ಅನ್ಸುತ್ತಾ? ಇಲ್ಲ, ಇವಾಗ ಕೊಡಕ್ಕಾಗಲ್ಲ. ಮೊದಲು ಬುಲೆಟ್ ಅನ್ನ ತೆಗಿಬೇಕು. ಮತ್ತೆ ಅದ್ಯಾಕೆ? ಯಾಕೆ ಅಂದ್ರೆ ನಮ್ಗೇನಾದ್ರೂ ಪ್ರಜ್ಞೆ ತಪ್ಪು ಔಷಧಿ ಸಿಗ್ಲಿಲ್ಲ ಅಂದ್ರೆ ನಾವು ಬೇರೆ ಏನಾದ್ರೂ ಐಡಿಯಾ ಮಾಡಿ ಆಚೆ ತೆಗಿಬೇಕು. ಅಂದ್ರೆ ನಾನೀಗ ಕುಡಿಬೇಕು ಅಂತ ಹೇಳ್ತಾ ಇದ್ದೀರಾ? ಆ ಥರ ಏನಾದ್ರೂ ಮಾಡಿದ್ರೆ ತುಂಬಾನೇ ತೊಂದರೆ ಆಗುತ್ತೆ.
ಆಲ್ಕೋಹಾಲ್ ಜೊತೆಗೆ ಆಂಟಿಬಯೋಟಿಕ್ಸ್ ಮಿಕ್ಸ್ ಮಾಡೋಕ್ಕಾಗಲ್ಲ. ಮತ್ತೆ ಈ ಬುಲೆಟ್ನ ಯಾರು ತೆಗಿತಾರೆ ಕಾಲಿಂದ? ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ. ಇದೇ ನನ್ನ ಜೀವನ ಆಗೋಯ್ತು. ಈಗ ನನ್ನ ಮುಟ್ಟಕ್ಕೆ ನನಗೆ ಕುಡಿಸ್ಬೇಕು ಅಂತಿದ್ಯಾ? ನನಗಂತೂ ಹೈಸ್ಕೂಲ್ ನೆನ್ಪು ಮಾಡಿಸ್ಬಿಟ್ಟೆ. ಇವಳಿಗೀಗ ತುಂಬಾನೇ ಜಾಸ್ತಿ ನೋವಾಗತ್ತೆ. ಹಾಂ, ನೋವಾಗುತ್ತೆ, ಇನ್ನೂ ಜಾಸ್ತಿ ಆಗೇ ಆಗುತ್ತೆ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹಾಗಾದ್ರೆ ಹೋಗಿ ಮಾನಿಟರ್ ನೋಡು. ಇದು ತುಂಬಾ ಒಳಗಡೆ ತೆಗಿಯಕ್ಕಾಗತ್ತಾ ಇಲ್ವಾ? ನಾನು ಇಲ್ಲೇನು ತಮಾಷೆ ಗಿಮಾಷೆ ಮಾಡ್ತಿಲ್ಲ. ಸಾರಿ, ಸಿಕ್ತು. ನನಗೆ ಆ ಜಾಗ ಗೊತ್ತಾಗಿದೆ ಈಗ. ಸಿಕ್ತು. ತುಂಬಾನೇ ಚಿಕ್ಕ ಬುಲೆಟ್. ಆದ್ರೆ ಬೇಲಿಗೆ ಬೇರೆ ಏನೋ ಆಗಿರ್ಬೇಕು ಅನ್ಸತ್ತೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಇವಾಗ ಅವಳು ಸರಿ ಹೋಗ್ತಾಳಲ್ವಾ? ಬುಲೆಟ್ಸ್ ಏನೋ ತೆಗ್ದಿದ್ದೀವಿ. ನಾನೊಂದು ಬಟ್ಟೆನೆ ತಗೊಂಡು ಹೈಡ್ರೋಜನ್ ಪ್ಯಾರಾಕ್ಸೈಡನ್ನು ತಗೊಂಡು ಅವಳ ಕಾಲಿಗೆ ಸುತ್ತಿದ್ದೀನಿ. ಆದರೆ ಅವಳು ಎದ್ದಿದ ತಕ್ಷಣ ಅವಳಿಗೆ ತುಂಬ ನೋವಾಗುತ್ತೆ. ಪೇನ್ ಕಿಲ್ಲರ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೇನಾದರೂ ಬೇಕಾ ಡಾಕ್ಟ್ರೆ? ಇವಾಗ ಏನಾದರೂ ಡ್ರಿಂಕ್ಸ್ ಇದ್ದರೆ ಅದನ್ನು ಕೊಡಿ, ಇಲ್ಲಾಂದರೆ ಕೋಕ್ ಇದ್ರೆ ಕೊಡಿ. ಡ್ರಿಂಕ್ಸ್ ಆದರೆ ನಿಮಗೆ ಸಿಗುತ್ತೆ, ಆದರೆ ಕೋಕ್ ಅದ್ರ ಬಗ್ಗೆ ನಾನು ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದ್ರ ಟೇಸ್ಟು ಇವಾಗ ನೀರು ಥರನೇ ಆಗ್ಬಿಟ್ಟಿರುತ್ತೆ. ಅದು ನಿನಗೆ ನೆನಪಿರಲಿ, ಆಯಿತಾ? ಸರಿ, ಹೋಗಿ ವಿಸ್ಕಿನೇ ತಗೊಂಡು ಬನ್ನಿ. ಎಲ್ಲಿವರೆಗೂ ನಾನು ಬದುಕಿರ್ತೀನೋ ಅಲ್ಲಿವರೆಗೂ ನಿಮ್ಮನ್ನ ಕಾಪಾಡ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್. ಕಾರ್ಲೋಸ್, ಕಾರ್ಲೋಸ್, ಏನಾಯ್ತು? ಟೈಮ್ ಎಷ್ಟಾಗಿದೆ? ಓ ಶಿಟ್, ಇದೇನಾಗ್ತಿದೆ? ಇನ್ನು ರಾತ್ರಿನಾ? ಏನು? ಕ್ಯಾಮ್ರಾ ಹಾಳಾಗಿದೆ. ಏನಾಯ್ತು? ಗೊತ್ತಿಲ್ಲ. ಓ ನೋ. ಯಾರಾದ್ರೂ ಕ್ಯಾಮ್ರಾ ಹೊಡೆದಾಕಿದ್ರ ಅಥವಾ ಕನೆಕ್ಷನ್ ನನಗೆ ಗೊತ್ತಿಲ್ಲ. ಪ್ರಾಬ್ಲಮ್? ಏನ್ ನಡೀತಾ ಇದೆ? ಓ ನೋ, ಬೆಳಿಗ್ಗೆ ಆಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಇದೆ? ಅರ್ಧ ಗಂಟೆ ಅಥವಾ 1 hour. ಇದ್ರಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ನನ್ಗೇನು ಗೊತ್ತಿಲ್ಲ. ಇವಾಗ ನಾನು ಅರ್ಧ ಗಂಟೆ ಮುಂಚೆ ಒಳಗೆ ಬರೋದಕ್ಕೆ ಇದೊಂದೇ ದಾರಿ ಇರೋದು. ಒಂದ್ ವೇಳೆ ಅವ್ರೇನಾದ್ರೂ ಒಳಗೆ ಬರ್ಬೇಕು ಅಂದ್ರೆ ಅವರು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಬರ್ಬೇಕು. ಹಾಗಿದ್ರೆ ನಾವು
ಅದಕ್ಕೋಸ್ಕರ ನಿನ್ನ ಕಾಯ್ಬೇಕಾ? ಹತ್ರ ಬೇರೆ ಯಾವ್ದಾದ್ರು ದಾರಿ ಇದೆಯಾ? ಕನ್ಸ್ ಕಾಣೋದನ್ನ ಬಿಟ್ಟು ಸಾರಿ. ಬೆಳಕ್ ಹರಿದು ತುಂಬಾ ಹೊತ್ತಾಗಿದೆ. ಆದ್ರೆ ತುಂಬಾ ಜೋರಾಗಿ ಮಳೆ ಬರ್ತಿಲ್ಲ. ಒಂದ್ ವೇಳೆ ನಾವೇನಾದ್ರೂ ಡೋರ್ ತೆಗೆದ್ರೆ ಖಂಡಿತವಾಗ್ಲೂ ನಾವೆಲ್ಲ ಸತ್ತು ಹೋಗ್ತೀವಿ. ನಾವು ಒಳಗಡೆನೆ ಇದ್ರೆ ಹೇಗ್ ಗೊತ್ತಾಗುತ್ತೆ? ನಾವು ಹೀಗೇನೆ ಒಳಗಡೆ ಕುತ್ಕೊಂಡಿದ್ರೆ ಆಚೆ ಏನಾಗ್ತಿದೆ ಅಂತ ಏನೂ ಗೊತ್ತಾಗಲ್ಲ. ನಾವೇನೂ ನೋಡಕ್ಕಾಗಲ್ಲ ಅಲ್ಲಿ. ಬಿರ್ಗಾಳಿಗೆ ಇದ್ ಮುರಿದೋಗಿರ್ಬೇಕು. ಬಿರ್ಗಾಳಿ 4 ಕ್ಯಾಮ್ರಾನ ಒಟ್ಟಿಗೆ ಮುರಿದು ಹಾಕಲ್ಲ. ಜೊತೆಗ್ ಬೈಕ್ನೂ ಕದಿಯಕ್ಕಾಗಲ್ಲ. ಇದು ಅವ್ರದ್ದೇ ಕೆಲ್ಸ ಅಂತ ಅನ್ಸುತ್ತೆ. ನಾವಿಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತು. ಮತ್ತವರು ಒಳಗೆ ಬರೋಕ್ಕೂ ಪ್ರಯತ್ನ ಮಾಡಿಲ್ಲ. ಅವ್ರು ಹೀಗ್ ಮಾಡೋರಲ್ಲ. ಮತ್ತೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಖಂಡಿತಾನೇ ಇಲ್ಲ. ಬಹುಶಃ ಅವ್ರಿಗೆ ಆ ಬಾಗ್ಲನ್ನ ಮುರಿಯೋದಕ್ಕಾಗಲ್ಲ ಅಂತ ಅಂದಾಜು ಸಿಕ್ಕಿರ್ಬೇಕು. ಖಂಡಿತ ಇಲ್ಲ. ಯಾವ್ದೇ ಕೊಲೆ ಗಿಲೆ ಮಾಡ್ದೆ ಅವ್ರ ಕೆಲ್ಸ ಮುಗಿಯೋದೇ ಇಲ್ಲ. ಇನ್ನೊಂದು, ಗಾಳಿಲ್ ನಮ್ ವಾಸನೆ ಬಂದಿಲ್ಲ, ಅದಕ್ಕೆ ಅವ್ರು ನಮ್ಮನ್ನ ಹಿಂಬಾಲ್ಸೋಕಾಗಿಲ್ಲ. ಅಂಥ ಯಾವ ದಾರಿನೂ ಇಲ್ಲ ಅದರಿಂದ ಅವ್ರಿಗೆ ಗೊತ್ತಾಗೋ ಹಾಗೆ ನಾವ್ ಇಲ್ಲಿದ್ದೀವಿ ಅಂತ. ಇಲ್ಲ, ಇಲ್ಲ ಅಂದ್ರೆ ಅವ್ರು ಹಾಗೇನೆ ಸುಮ್ಮನೆ ಹೋಗಿಲ್ಲ ಅವರು. ನಾನು ಇವ್ರನ್ನ ಬುದ್ಧಿವಂತರು ಅಂತ ಅನ್ಕೊಂಡು ತಪ್ಪು ಮಾಡ್ದೆ. ಮತ್ತು ಅವ್ರಿಗೆ ಅವರೇ ದಡ್ರು ಅಂತ ಅನ್ಕೋತಾ ಇದ್ದಾರೆ. ಆದ್ರೆ ನಮ್ಮನ್ನ ಯಾಕೆ ಅಟ್ಯಾಕ್ ಮಾಡ್ಲಿಲ್ಲ? ಬಹುಶಃ ಅವ್ರು ಲೇಟಾಗಿ ಬಂದಿರ್ಬೋದು, ಅದಕ್ಕೆ ಅವ್ರ ಹತ್ರ ಟೈಮ್ ಇಲ್ಲದೆ ಇರಬಹುದು. ಇದು ಬರೀ ಟೈಮ್ ಪ್ರಶ್ನೆ ಅಲ್ಲ. ಟೈಮ್ ಕಮ್ಮಿ ಇದ್ದಿದ್ರೆ ಎಲ್ಲ ಕ್ಯಾಮ್ರಾನು ಹೊಡಿತಿರ್ಲಿಲ್ಲ. ಮತ್ತೆ ನಾವೆಲ್ಲರೂ ಇಲ್ಲಿದ್ದೀವಿ ಅನ್ನೋದು ಅದಕ್ಕೆ ಗೊತ್ತಾಗಿದೆ. ನಮಗೆ ಆಚೆ ಏನು ಗೊತ್ತಾಗಬಾರ್ದು ಅಂತಾನೆ ಈ ಕ್ಯಾಮ್ರಾಗಳನ್ನೆಲ್ಲ ಒಡೆದಾಕಿದ್ದಾರೆ. ಅನ್ಸುತ್ತೆ ನಮ್ಮನ್ನು ಹೆದರ್ಸೋಕೆ ಈ ಥರ ಮಾಡಿರಬೇಕು. ಅವ್ರ ಕೆಲ್ಸ ಮುಗಿದ ಹಾಗೇನೆ. ಅವ್ರು ನಮ್ಮನ್ನು ಹೆದರಿಸಿ ಕಳಿಸ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ಅವರು ಒಳಗೆ ಬರೋಕ್ಕಾಗಲ್ವಲ್ಲ. ಅಂದ್ರೆ ಅವ್ರಿವತ್ತು ಮತ್ತೆ ವಾಪಸ್ ಬರ್ತಾರೆ. ಈಗ ಪ್ರಶ್ನೆ ಏನು ಅಂದ್ರೆ, ನಾವು ಆಚೆ ಬರೋದಾ? ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ. ಬೇಲಿನೂ ನಡೆಯೋದಕ್ಕಾಗಲ್ಲ, ಮತ್ತೆ ನಮ್ಮ ಹತ್ರ ಗಾಡಿನೂ ಇಲ್ಲ. ನಾವು 1 ಗಂಟೆಗಿಂತ ಜಾಸ್ತಿ ಹುಡುಕಿದ್ವಿ, ಆದ್ರೆ ನಮ್ಗೆ ಯಾವ ಕಾರು ಸಿಕ್ಕಿಲ್ಲ. ಆದ್ರೆ ನಾವಿಲ್ಲಂತೂ ಇರೋಕ್ಕಾಗಲ್ಲ. ನಾವಿರುವಂತ ಜಾಗದಲ್ಲಿ ಬಾಗ್ಲು ತುಂಬಾನೇ ಹಾರ್ಡ್ ಆಗಿದೆ. ಒಳಗೆ ಬರೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ. ಮತ್ತೆ ಟೊರೆಂಟೋದಲ್ಲಿರುವಂತ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ತಗೊಂಬಂದು ಹೊಡೆದ್ರೆ ನಾವು ತುಂಬಾ ಹುಷಾರಾಗಿರೋದು ಒಳ್ಳೇದು. ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಕಾಲ್ ಗೂಡ್ ಸ್ಟಫ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ? ಅವರಲ್ಲಿ ಕೆಲವರು ನಿನ್ನ ಹಾಗೆ ಮಿಲಿಟರಿಯಲ್ಲಿರೋರು. ಹಾಗಾದ್ರೆ ಅವರು ಟ್ಯಾಂಕ್ ಓಡಿಸ್ತಾರಾ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಈ ಜಾಗಕ್ಕೆ ಎಲ್ಲರನ್ನು ಕರ್ಕೊಂಡು ಬರೋದು ನಿನ್ನ ಐಡಿಯಾ ಆಗಿತ್ತು, ಮತ್ತೆ ಈಗ ಎಲ್ಲರೂ ಸಪ್ರೇಟ್ ಆಗಬೇಕು ಅಂತ ಹೇಳ್ತಿದ್ಯಾ. ನೀನು ನಮ್ಮನ್ನು ಅಪಾಯಕ್ಕೆ ಸಿಗಿಸ್ತಾ ಇದ್ದೀಯ. ನನ್ನ ಐಡಿಯಾ ಬಂಕರಲ್ಲಿ ಬಚ್ಚಿಟ್ಕೊಳ್ಳೋದಾಗಿತ್ತು. ಊಟ ಮಾಡಿ ಅಲ್ಲೇ ಸೆಟ್ಲ್ ಆಗೋದಲ್ಲ. ನಾವಿಲ್ಲಿಂದ ಹೊರಗೆ ಹೋಗ್ಬೇಕು. ಆದ್ರೆ ಹೇಗೆ? ನೋಡು, ಐ ಆಮ್ ಸಾರಿ. ಓಕೆ, ನಾನು ಎಲ್ಲರನ್ನೂ ಕಂಟ್ರೋಲ್ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ನನಗೆ ಬೇಲಿ ಒಬ್ಬಳನ್ನೇ ಬಿಟ್ಟು ಬರೋದಕ್ಕಿಷ್ಟ ಇಲ್ಲ. ನಮ್ಮ ಹತ್ರ ಬೇರೆ ಯಾವುದು ದಾರಿ ಇಲ್ಲ. ನಾವು ಬೇರೆ ದಾರಿ ಹುಡುಕ್ಲೇಬೇಕು. ನೋಡಿ, ಅವ್ರಿಗೆ ಗೊತ್ತಾಗಿದೆ ನಾವಿಲ್ಲಿದ್ದೀವಿ ಅಂತ. ಮತ್ತೆ ನಾವು ಮ್ಯಾಗ್ನ ಆಚೆ ಬಿಡೋದು ಒಳ್ಳೇದಲ್ಲ. ಮತ್ತೆ ಬೆಳಿಗ್ಗೆ ಹೊತ್ತು ನಮಗೇನೂ ತೊಂದರೆ ಆಗೋದೇ ಇಲ್ಲ. ಅಂದ್ರೆ 6 ಗಂಟೆವರೆಗೂ ಟೈಮ್ ಇರುತ್ತೆ. ನಾವು ಬೇರೆ ಬೇರೆ ಕಡೆ ಹೋಗಿ ವೆಹಿಕಲ್ಸನ್ನ ಹುಡುಕಿ ಏನಾದ್ರೂ ವೆಹಿಕಲ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇದೇ ಬಂಕರ್ಗೆ ಬಂದು ನಾವು ಮೀಟ್ ಮಾಡೋಣ. ಅಲ್ಲಿವರೆಗೂ ಒಬ್ರು ಇಲ್ಲೇ ಉಳ್ಕೊಂಡು ಬಂಕರ್ನ ವಾಚ್ ಮಾಡಬೇಕು. ಎಲ್ರಿಗೂ ಪ್ಲಾನ್ ಅರ್ಥ ಆಯ್ತಾ?
ಎದಳು ಬೇಯ್ಲಿ. ನಂಗೆ ತಲೆ ನೋಯ್ತಾ ಇದೆ. ನಿನಗೆ ಇನ್ಫೆಕ್ಷನ್ ಜೊತೆಗೆ ಹ್ಯಾಂಗ್ ಓವರು ಆಗಿದೆ. ಹೇ, ಇಲ್ಲಿ ಕೇಳು, ನಾವೆಲ್ಲ ಕಾರನ್ನು ಹೊಡ್ಕೋದಕ್ಕೆ ಅಂತ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವು ಯಾಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ? ಅವ್ರಿಗೆ ನಾವಿರುವಂಥ ಜಾಗ ಗೊತ್ತಾಗಿದೆ. ಹೇ ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಬೆಳಕಿದೆ, ಯಾರೂ ಬರೋದಿಲ್ಲ. ಕತ್ಲಾಗೋದ್ರೊಳಗಡೆ ಏನಾದರೂ ಮಾಡೋಣ. ತಗೋ ಇದನ್ನ. ಇಷ್ಟೊಂದು ಮಾತ್ರೆಗಳ? ಈಗ ನೀನು ಮಾತ್ರೆನ ತಿನ್ನಲೇಬೇಕು. ನನಗನ್ಸುತ್ತೆ ನಿನಗೆ ಸ್ವಲ್ಪ ಸ್ಟ್ರಾಂಗ್ ಡೋಸ್ ಬೇಕು ಅಂತ. ಸರಿ, ಮಾತ್ರೆ ತಗೋ. ಕಾರ್ಲೂಸ್ ಇಲ್ಲೇ ನಿನ್ನ ಜೊತೆ ಇರ್ತಾನೆ. ಅವನು ಹೋಗೋದು ಬರೋದು ಮಾಡ್ತಿರ್ತಾನೆ, ಯಾಕಂದ್ರೆ ಬ್ಯಾರಿಕೇಡ್ ಮೇಲೆ ಅವನು ಸಾಮಾನುಗಳನ್ನು ಹಾಕಬೇಕು. ಅದನ್ನ ಹೊರಡ್ಬೇಕಾಗಿತ್ತಲ್ವಾ? ಆದಷ್ಟು ಬೇಗ ಹೊರಡ್ತೀವಿ, ಹೆದರ್ಕೋಬೇಡ, ಏನೂ ಆಗಲ್ಲ. ಒಂದು ವೇಳೆ ನಿನಗೇನಾದರೂ ಬೇಕು ಅಂತ ಅನ್ಸಿದ್ರೆ ಅವನಿಗೆ ಹೇಳು. ಮತ್ತೆ ಟೈಮ್ ಸರಿಯಾಗಿ ಮಾತ್ರ ತಗೋತಿರೋ. ಮತ್ತೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಮಿಚಲ್, ನನ್ನ ಮೇಲೆ ತುಂಬ ಕೇರ್ ತೋರಿಸಿದ್ಯಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ನೀನು ತುಂಬ ಒಳ್ಳೆಯವನು. ಪರವಾಗಿಲ್ಲ ಬೇಲಿ. ಮುಂದಿನ ಸಲ ನನಗೇನಾದರೂ ಬುಲೆಟ್ ಬಿದ್ದರೆ ಆಗ ನಿನ್ನ ಕೈಲೆಲ್ಲ ಕೆಲಸ ಮಾಡಿಸ್ಕೋತೀನಿ. ಹೊರಗೆ ತುಂಬ ಬಿಸಿಲಿದೆ, ನನಗಿದ್ರ ಅವಶ್ಯಕತೆ ಇಲ್ಲ. ನಾನು ಕತ್ಲಾಗೋದ್ರೊಳಗೆ ಇಲ್ಲಿಗೆ ಬರಲಿಲ್ಲ ಅಂದರೆ ನಿನಗಿದ್ ಬೇಕಾಗತ್ತೆ. 3 ಗಂಟೆ ಇರೋದು. ಅದಾದಮೇಲೆ ನಾವು ಡೋರನ್ನು ಕ್ಲೋಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ನೀವು ಅಷ್ಟರೊಳಗೆ ವಾಪಸ್ ಬರಬೇಕು. ಯಾವ ಜಾಗನ ನಾವೀಗಾಗಲೇ ಹುಡುಕಿದೀವೋ ಮತ್ತೆ ಅದನ್ನೇ ಹುಡುಕಿ ಟೈಮ್ ವೇಸ್ಟ್ ಮಾಡಬೇಡಿ. ಹೇಗಿದೆಯಾ ನೀನು? ಹಾಂ, ಪರವಾಗಿಲ್ಲ. ಓಕೆ. ನನಗೆ ಸ್ವಲ್ಪ ವೆಪನ್ಸ್ ಬೇಕಿವಾಗ. ಚೆನ್ನಾಗಿದೆ. ಬೇರೆ ಏನೂ ಇಲ್ಲ ಅಲ್ಲ? ಇವತ್ತು ನಾನು ಎಲ್ರಿಗೂ ಕಾರ್ಲೋಸ್ ಅಂದರೆ ಏನು ಅಂತ ತೋರಿಸ್ತೀನಿ. ಯಾಕಂದರೆ ನಾನು ಎಲ್ಲರಿಗಿಂತನೂ ತುಂಬಾ ಡಿಫ್ರೆಂಟ್ ಆಗಿರ್ತೀನಿ. ನೀವುಗಳು
ಇಲ್ಲಿ ಚೆಕ್ ಮಾಡಾಯ್ತು, ಮತ್ತೆ ಇಲ್ಲೂ ಚೆಕ್ ಮಾಡಾಯ್ತು. ಇದನ್ನ ಓಪನ್ ಮಾಡಿ ಬಿಟ್ಟಿದ್ನಲ್ಲ. ಓ ದೇವ್ರೆ, ಇದೇನಾಯ್ತು?
ಇದೇನಾದ್ರೂ ಸ್ಟಾರ್ಟ್ ಆದ್ರೆ ತುಂಬಾ ಒಳ್ಳೇದಾಗತ್ತೆ. ಕಾರ್ಲೋಸ್, ಕಾರ್ಲೋಸ್, ನನ್ನ ದೇಹದಲ್ಲಿರೋ ರಕ್ತ ಪೂರ್ತಿ ಇನ್ಫೆಕ್ಷನ್ ಆಗಿದೆ. ಇದರಿಂದ ನೀವೆಲ್ಲ ಸತ್ತು ಹೋದ್ರೆ ಸಾಕು. ನನ್ನ ತಲೆಗೆ ಹೊಳಿಲೇ ಇಲ್ಲ ಇದು. ಸ್ಟೆಪ್ನಿನ ಹಾಕಿ ಟೈರ್ನ ತೆಗಿಬೋದಲ್ವಾ? ಇನ್ನೊಂದ್ಸರಿ ಇದೇ ಥರ ಏನಾದರೂ ಆದರೆ ಒಂದು ಕಣ್ಣು ಇದ್ರ ಮೇಲೆ ಇಟ್ಟಿರಬೇಕು. ನನಗಿದನ್ನು ಓಡ್ಸೋಕ್ ಬಂದಿದ್ರೆ ಇದನ್ನ ಈಗಲೇ ತಗೊಂಡು ಹೋಗ್ತಿದ್ದೆ. ಎಲ್ರು ಕೇಳಿಸ್ಕೊಳ್ಳಿ, ನನ್ಗೇನೋ ಸಿಕ್ಕಿದೆ. ನಾನು ಬೇಗ ಮುಟ್ಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ನೋಡು, ನಾನು ವ್ಯಾನ್ ತಗೊಬಂದಿದ್ದೀನಿ. ಕಿರ್ಚೋದ್ ಕಡಿಮೆ ಮಾಡು ಮತ್ ನಡಿ ಇಲ್ಲಿಂದ. ನಿಂಗೇನಾದ್ರೂ ಸಿಕ್ತಾ? ಒಂದ್ ಬೋಟ್ ಸಿಕ್ತು, ಬಟ್ ಅದ್ರ ಅವಶ್ಯಕತೆ ಇಲ್ಲ. ಯಾರಿಗ್ ಗೊತ್ತು? ವಾವ್, ಮಿಚ್ಚಲ್ಗೂ ಒಂದ್ ಗಾಡಿ ಸಿಕ್ಕಿದೆ ಅಂದಂಗಾಯ್ತು. ರೇ, ಹ್ಮ್?
ಇಲ್ಬಾ. ಒಂದ್ ನಿಮಿಷ ಇಲ್ಲಿ ನೋಡು. ಯಾಕೆ ಏನಾಯ್ತು? ಓ, ಆ, ನೋಡಿಲಿ, ಅವ್ರು ಈ ಗಾಡಿನ ಖುದ್ದಾಗಿ ಅವರೇ ತಗೊಂಬಂದಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದಕ್ಕೆ ವಿಂಡ್ಶೀಲ್ಡೇ ಇಲ್ಲ. ಹಾ. ಬೇಗ ಬಾ, ಕತ್ಲಾಗ್ತಾ ಬರ್ತಿದೆ. ಮತ್ತೆ ಬಂಕರ್ ಬಾಗ್ಲೇನಾದ್ರೂ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಇದು ಓಪನೇ ಇದೆ. ಗಾಯ್ಸ್, ನಾನು ಸುಮ್ಮನೆ ಶೂಟ್ ಮಾಡ್ಕೊ ಮುಂಚೆ ಲೈಟ್ ಆನ್ ಮಾಡಿ. ನನಗೆ ಯಾಕೋ ಏನೋ ಸರಿಯಿಲ್ಲ ಅನ್ನಿಸ್ತಿದೆ. ಓಡು ಬೇಗ. ನಡಿ! Oh my God! Oh no! ವ್ಯಾನಿಗೆ ನಡಿ ಬೇಗ. ನಡಿ. ನಿನ್ ಬಟ್ಟೆ ಬಿಚ್ಚಾಕು. ಏನೋ ನಾನು ಹೇಳೋದನ್ನ ಮಾಡು. ಇದನ್ನ ನಿನ್ ಮೈ ಮೇಲೆ ಹಚ್ಕೋ. ನಿನ್ ತಲೆ ಮೇಲೂ ಕೂಡ ಹಚ್ಕೋ. ನಾವ್ ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ವಿ. ಇದಿದ್ರೆ ಸೊಳ್ಳೆಗಳ ಹತ್ರ ಬರಲ್ಲ, ನಮ್ ಬಾಡಿ ಸ್ಮೆಲ್ಲು ದೂರ ಹೋಗೋದಿಲ್ಲ. ಇದು ಸೊಳ್ಳೆಗಳ ಕಾಟ ಅಲ್ಲ. ಇದು ಆ ಪಿಶಾಚಿಗಳಿಂದ ನಮ್ಮನ್ನ ದೂರ ಇರುತ್ತೆ. ಇಲ್ಲಾಂದ್ರೆ ನಾವು 5 ನಿಮಿಷದಲ್ಲಿ ಸತ್ತು ಹೋಗ್ತೀವಿ. ಈ ಎಲೆಗಳನ್ನೆಲ್ಲ ಮೈ ಮೇಲೆ ಹಾಕು. ಇನ್ನೆಷ್ಟೊತ್ತವರೆಗೂ ನಾವು ಹೀಗೆ ಇರಬೇಕು? ಬೆಳಗಾಗೋವರೆಗೂ. ಅವರು ಈ ಬಾಗಿಲನ್ನು ಒಡೆದಾಕಿದ್ರು.
ಕಾರ್ಲೋಸ್ ಎಲ್ಲೋದ? ಅವನು ಆ ರೂಮ್ ಒಳಗೆ ಇದ್ದ ಅನ್ಸುತ್ತೆ. ಹಾಗೆ ಅನ್ನಿಸ್ತಾ ಇದೆ. ಮತ್ತವ್ರು ಯಾಕೆ ಹೀಗೆ ಬಿಟ್ರು? ಇದೂ ಮಾತೆ. ನಾವೇನಾದ್ರೂ ಒಳಗಿದ್ದೀವಿ ಅಂತ ಗೊತ್ತಾಗಿದ್ದಿದ್ರೆ ಇಡೀ ಮನೆಗೆ ಬೆಂಕಿ ಇಟ್ಬಿಡ್ತಿದ್ರು. ನಡಿ, ಇನ್ನೆಲ್ಲಿ ಅಂತ? ನಾನು ಹುಡುಕಿರೋ ಆ ಬೋಟ್ ಹತ್ರ. ನಿನಗ್ ಬೋಟ್ ಓಡ್ಸಕ್ ಬರತ್ತಾ? ನಾನು ನಿಂಗೆ ಹೇಳಿದ್ನಲ್ವಾ, ಅಂದ್ರೆ ನನ್ನ ಹತ್ರನೂ ಒಂದು ಬೋಟ್ ಇತ್ತು ಅಂತ. ನಡಿ ಮತ್ತೆ ಹೊರಡೋಣ. ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಬೇಗ ಹೊರಡೋಣ. ಯಾರಗ್ ವೇಟ್ ಮಾಡ್ತಿದ್ಯಾ? ಎಲ್ಲಿವರೆಗೂ ನಾವು ಓಡ್ಬೇಕು ಹೇಳು? ನೆನ್ನೆ ಆಗಿರೋದ್ರಿಂದ ನಮ್ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಅವರು ಬಾಗ್ಲನ್ನು ಒಡೆದ್ಹಾಕಿದ್ದಾರೆ, ನಮ್ಮ ವೆಪನ್ಸ್ ಎಲ್ಲ ತಗೊಂಡ್ ಹೋಗಿದ್ದಾರೆ. ಯಾವ್ 2 ಗಾಡಿ ನಾವ್ ಹುಡುಕಿದ್ವೋ ಅವ್ರು ಅದನ್ನು ಹಾಳ್ ಮಾಡಿದ್ದಾರೆ. ನಾವಿಲ್ಲಿರೋ ಹಾಗಿಲ್ಲ. ನನಗೂ ಇಲ್ಲಿರೋದಕ್ಕಿಷ್ಟ ಇಲ್ಲ. ಮತ್ತಿನ್ನೇನ್ ಬೇಕು ನಿನಗೆ? ಸೇಡು. ಸೇಡ? ರೇ, ಮರ್ತ್ ಬಿಡು ಇದನ್ನೆಲ್ಲ. ನನ್ ಮಾತಿನರ್ಥ ಅವ್ರನ್ನ ಸಾಯಿಸೋದ್ರಿಂದ ನಮ್ಗೇನೂ ಸಿಗೋದಿಲ್ಲ. ಕೋಟಿಗಟ್ಲೆ ಪಿಶಾಚಿಗಳಲ್ಲಿ 10 ಜನರನ್ನ ಸಾಯಿಸಿದ್ರೆ ನಿನಗೇನ್ ವ್ಯತ್ಯಾಸ ಆಗತ್ತೆ? ಕಾರ್ಲೋಸ್ ನೋಡಿದ್ಮೇಲೂ ಸುಮ್ಮನಿರ್ಬೇಕಾ? ಮತ್ ಬೇಲಿ, ಮಿಚ್ಚೆಲ್ ಮತ್ತೆ ಹ್ಯಾರಿಕ್ ಕೂಡ. ಎರಿಕ್ಕೀಗ ಅವರಲ್ಲಿ ಒಬ್ಬ. ಅವನ್ ಪಾಲಿಗೆ ಇದೊಂದು ಕೆಟ್ಟ ರಾತ್ರಿ ಆಗಿರುತ್ತಷ್ಟೆ. ನಮ್ಮ ಒಂದು ನಿರ್ಧಾರ ಏನ್ ಬೇಕಾದ್ರೂ ಆಗುತ್ತೆ. ಆಗ ನಾನ್ ಕೋಪದಲ್ಲಿದ್ದೆ. ಮತ್ತೀಗ ನನಗ್ ತುಂಬಾನೇ ಸುಸ್ತಾಗಿದೆ. ಮತ್ತೆ ತುಂಬಾ ಭಯಾನೂ ಆಗಿದೆ. ಮತ್ತೆ ಒಂದ್ವೇಳೆ ನೀನ್ ಸೇಡ್ ತೀರಿಸ್ಕೋಬೇಕಾಗಿದ್ರೆ ನೀನ್ ಮೊದ್ಲೇ ತಗೋಬೋದಿತ್ತಲ್ವಾ, ನಿನ್ ಮಗಳು ಮತ್ತೆ ಹೆಂಡತಿಗೋಸ್ಕರ? ಅವಳು ಸತ್ತೇ ಇಲ್ಲ. ಆಗ ನಿನಗಿದ್ರ ಬಗ್ಗೆ ಗೊತ್ತಿರ್ಲಿಲ್ವಾ? ಅವಳು ಸತ್ತಿಲ್ಲ. ನಾನು ಅವಳ ಬಾಡಿ ನೋಡೇ ಇಲ್ಲ. ಅವಳು ಬಾಡಿ ನೋಡೋವರೆಗೂ ನಾನು ಸತ್ತಿದ್ದಾಳೆ ಅಂತ ಹೇಳಕ್ಕಾಗಲ್ಲ. ಕಾರ್ಲೋಸ್, ಬೇಲಿ, ಮಿಚ್ಚೆಲ್, ಇವರೆಲ್ಲ ಸತ್ತೋಗಿದ್ದಾರೆ. ನಾನು ನೋಡಿದ್ದೀನಿ. ಆದ್ರೆ ಹೆರಿಕ್ ಬಗ್ಗೆ ಹೇಳಕ್ಕೆ ಆಗಲ್ಲ. ಅವನೇನಾದ್ರೂ ಝಾಂಬೆ ಆಗಿದ್ದಿದ್ರೆ ತುಂಬಾನೇ ತೊಂದರೆ ಆಗ್ಬೋದು. ಅದಕ್ಕೆ ಸೇಡೊಂದೇ ದಾರಿ. ಅವಳಿನ್ನೂ ಸತ್ತಿಲ್ಲ. ಮುಂದೆ ಏನ್ ಪ್ಲಾನ್ಸು? ಸೊ ನಾನೀಗೇನ್ ತರ್ಬೇಕು? ಫುಡ್, ಸ್ವಲ್ಪ ದಿನದವರೆಗೂ ಬದುಕೋಣ. ಓಕೆ. ಬಟ್ಟೆ ಮತ್ತೆ ಕೆಲವೊಂದು ಮೆಡಿಸಿನ್ ಕೂಡ. ಓಕೆ. ನಾವಿಲ್ಲಿಂದ ಬೋಟ್ನ ತಗೊಂಡು ನಾವು ಮಧ್ಯದ ಭಾಗಕ್ಕೆ ಹೋಗ್ಬೇಕು. ಈ ಫ್ಲೈಯಿಂಗ್ ಬೋಟ್ಸ್ ಏನಾದ್ರೂ ವರ್ಕ್ ಆಗ್ಲಿಲ್ಲ ಅಂದ್ರೆ ನಾವಿಲ್ಲಿಂದ ಈಚ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಇದನ್ನ ಅಲ್ಲಿಗೆ ಹತ್ರಕ್ಕೆ ಕಟ್ಟಬಹುದಲ್ವಾ? ಆತರ ಆಗಕ್ ಸಾಧ್ಯ ಇಲ್ಲ. ಈ ತರದ ಬೋಟ್ಗಳು ಕಮ್ಮಿ ನೀರಲ್ಲಿ ಹೋಗಲ್ಲ. ಹಾಗೇನೆ ಅವರು ನಮ್ಮನ್ನೂ ನೋಡಕ್ಕಾಗಲ್ಲ. ನಾವು ಬಂಕರಲ್ಲೇ ಇದೀವಿ ಅಂತ ಅನ್ಕೊಳ್ಳಿ ಅವರು. ಈಗೇನ್ ಮಾಡೋದು? ಕಾಯ್ಬೇಕಾ? ಬರೀ ಕಾಯೋದಷ್ಟೇ ಅಲ್ಲ, ಇದನ್ ಕುಡಿಬೇಕಾ ಮತ್ತೆ? ಎಷ್ಟು? ನಿನಗೆ ವಾಮಿಟ್ ಬರಬಾರ್ದು ಅಲ್ಲಿವರೆಗೂ ಕುಡಿ. ಮತ್ತೆ
ಹಾ ಇದನ್ನು ತಗೋತೀನು. ಮತ್ತೆ ಇದ್ಯಾಕೆ? ನಾನು ಏನು ಹೇಳಿದ್ನೋ ಅದನ್ನೇ ಮಾಡು. ಓಕೆ. ರೇ ನನಗ್ ತುಂಬಾ ಅರ್ಜೆಂಟ್ ಆಗ್ತಿದೆ. ಆಟ ಇವಾಗ ತಾನೇ ಶುರುವಾಗ್ತಿದೆ, ಒಂದು 5 ನಿಮಿಷ ತಡ್ಕೊ. ನನ್ ಕೈಲಾಗಲ್ಲ. ನೀನ್ ಇಲ್ಲೇ ಇರು. ಏನು ವ್ಯತ್ಯಾಸ ಆಗುತ್ತೆ? ನಿನ್ನೆ ರಾತ್ರಿ ನಾವು ಒಟ್ಟಿಗೆ ಮಲಗಿದ್ವಿ ತಾನೆ, ಇವತ್ತು ಕೂಡ ಒಟ್ಟಿಗೆ ಇದೀವಿ. ಕೆಲವು ಏನು ಕೆಲಸಗಳನ್ನ ತೊಂದ್ರೆ ಹುಡುಗಿರು ಆಗಲ್ಲ. ಒಂಟಿಯಾಗೆ ಮಾಡ್ತಾರೆ. ಅದು ನನಗಿನ್ನೂ ಅರ್ಥ ಆಗಿಲ್ಲ. ನಾವು ಮಾತ್ರೆ ತಗೊಂಡು ಹೊರಗೆ ಹೋಗೋ ಅವಶ್ಯಕತೆ ಏನಿದೆ? ತಪ್ಪು ತಿಳ್ಕೊಬೇಡ. ನಿನ್ ಸರ್ದಿ. ಕಚ್ಚೆ ಬಿಡ್ತಾನಾ? ರೇ ನಿನಗೇನು ಆಗಿಲ್ಲ ತಾನೆ? ಕಚ್ಚಿರ್ಬೇಕು. ಈಗೇನ್ ಮಾಡೋದು? ನಾವು ಮತ್ತೆ ಓಡ್ಬೇಕಾ? ಬೇಡ, ಈ ಸರಿ ಅಲ್ಲ. ಈ ಸರಿ ದೃಢ ನಿರ್ಧಾರ ಇದೆ, ಮತ್ತೆ ಪ್ಲಾನ್ ಕೂಡ ಇದೆ.
ಅವ್ರನ್ನ ಮತ್ತೆ ಹುಡ್ಕೋಣ. ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ತೀಯಾ? ನಮ್ಮ ಗ್ರ್ಯಾಂಡ್ ಅಲ್ಲಿ ಕಾಟೇಜಲ್ಲೂ ಉಳ್ಕೋಬೋದು. ಆ, ಮತ್ತೆ ಅದಾದ್ಮೇಲೆ ಮತ್ತೆ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡೋಣ. ಮತ್ತೆ ಸೇಡು. ಇಲ್ಲ, ನಾವು ಯಾರ ಮೇಲೂ ಸೇಡಿ ತೀರ್ಸ್ಕೊಳೋದು ಬೇಡ. ಮತ್ತೇನೇನ್ ಬೇಕು? ಅಮೆಂಡಾ ಮತ್ತೆ ರಿಚರ್ಡ್, ನಿನ್ ಹೆಂಡತಿ ಮತ್ತೆ ಮಗಳು ಅವರು ಬದುಕೇ ಇದ್ದಾರೆ. ಓಕೆ, ಅವಳು ನನ್ನ ನಂಬಿಕೆಯಲ್ಲಿ ಮಾತ್ರ ಬದುಕಿದ್ದಾಳೆ. ಮತ್ತೊಂದ್ ವೇಳೆ ಸತ್ತಿಲ್ಲ ಅಂದ್ರೆ? ಅವಳು ಸಾಯಲಿಲ್ಲ ಅಂದ್ರೆ ನಾನೇ ಅವಳನ್ನ ಸಾಯಿಸ್ತೀನಿ.